ತಮಿಳುನಾಡಿನಲ್ಲಿ ಸಾಂವಿಧಾನಿಕ ಬಿಕ್ಕಟ್ಟು ಶುರುವಾಯಿತು. ನಟ ವಿಜಯ್ ದರ್ಬಾರ್ಗೆ ಗವರ್ನರ್ ಅಡ್ಡಿಯಾಗಿದ್ದಾರೆ. ಬಹುಮತ ತೋರಿಸಿದ ಮೇಲೇನೆ ಪದಗ್ರಹಣ ಅಂತ ರಾಜ್ಯಪಾಲರು ಹೇಳಿದ್ದಾರೆ. ತಮಿಳುನಾಡಿನಲ್ಲಿ ಬಹುಮತದ ಸಂಖ್ಯೆ ಹೊಂದಿಸೋದಿಕ್ಕೆ ಟಿವಿಕೆಯ ವಿಜಯ್ ಪರದಾಡ್ತಾ ಇದ್ದಾರೆ. ನಟ ವಿಜಯ್ ಲೋಕಭವನದಲ್ಲಿ ಬಹುಮತ ತೋರಿಸಬೇಕಾ? ಹಾಗಾದ್ರೆ ಇದು ಸದ್ಯದ ಪ್ರಶ್ನೆ. ರಾಜ್ಯಪಾಲರ ನಡೆ ಏನಿದೆ ಅದು ಸರಿನಾ ಅಥವಾ ತಪ್ಪ? ಇದು ಸದ್ಯ ಚರ್ಚೆ ಆಗ್ತಾ ಇರುವಂತಹ ವಿಷಯ. ರಾಜ್ಯಪಾಲ ರಾಜೇಂದ್ರ ಅರ್ಲೇಕರ್ ವಿರುದ್ಧ ವಿಜಯ್ ಅಭಿಮಾನಿಗಳು ಸಿಡಿದೆದ್ದಿದ್ದಾರೆ. ನಟ ವಿಜಯ್ ಬಹುಮತ ಸಾಬೀತು ಮಾಡಬೇಕಾಗಿರೋದು ಫ್ಲೋರ್ನಲ್ಲಿ. ಆದ್ರೆ ಗವರ್ನರ್ ಯಾಕೆ ಈ ಪಟ್ಟು ಹಿಡಿದಿದ್ದಾರೆ? ಬಹುಮತ ತೋರಿಸಿ ಆಮೇಲೆ ಸರ್ಕಾರ ರಚಿಸೋದಿಕ್ಕೆ ಅವಕಾಶ ಕೊಡ್ತೀನಿ, ಹಕ್ಕು ಮಂಡಿಸೋದಿಕ್ಕೆ ಅವಕಾಶ ಕೊಡ್ತೀನಿ ಅನ್ನುವಂತಹ ನಿರ್ಧಾರ ಯಾಕೆ ಮಾಡ್ತಾ ಇದ್ದಾರೆ ಅನ್ನೋದು. ಗವರ್ನರ್ ಬಿಜೆಪಿ ಕೈ ಪರವಾಗಿದ್ದಾರಾ, ಕೈ ವಶವಾಗಿದ್ದಾರೆ ಅಂತ ಕಾಂಗ್ರೆಸ್ ಒಂದು ಕಡೆ ಆರೋಪ ಮಾಡ್ತಾ ಇದೆ. ರಾಜ್ಯಪಾಲರ ನಡೆಯನ್ನ ಖಂಡಿಸಿ ರಾಜ್ಯದಾದ್ಯಂತ ಪ್ರತಿಭಟನೆ ಮಾಡೋದಿಕ್ಕೆ ಕರೆ ನೀಡಿದೆ ಕಾಂಗ್ರೆಸ್. ಒಂದು ಕಡೆ ಬಹುಮತ ತೋರಿಸಿದ ಮೇಲೇನೆ ಪದಗ್ರಹಣ ಅಂತಿದ್ದಾರೆ ರಾಜ್ಯಪಾಲರು. ಹಾಗಾದ್ರೆ ರಾಜ್ಯಪಾಲರ ನಡೆ ಏನಿದೆ ಅದು ಸರಿನಾ ತಪ್ಪೋ ಅನ್ನುವಂತಹ ಚರ್ಚೆ ಒಂದು ಕಡೆ. ಮತ್ತೊಂದು ಕಡೆ ವಿಜಯ್ ಅವರ ಅಭಿಮಾನಿಗಳು ಗರಂ ಆಗಿದ್ದಾರೆ. ಬಹುಮತದ ಸಂಖ್ಯೆಯನ್ನ ತೋರಿಸ್ತಾರೆ, ಅದು ಲೋಕಭವನದಲ್ಲ. ವಿಜಯ್ ಅವರು ಫ್ಲೋರ್ನಲ್ಲಿ ತಮಗೆ ಬಹುಮತ ಇದೆ ಅನ್ನೋದನ್ನ ತೋರಿಸ್ತಾರೆ. ಆದ್ರೆ ರಾಜ್ಯಪಾಲರು ಮಾಡ್ತಾ ಇರೋದು ಸರಿಯಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ರೆ, ಮತ್ತೊಂದು ಕಡೆ ಕಾಂಗ್ರೆಸ್ನವರು ರಾಜ್ಯದಾದ್ಯಂತ ಪ್ರತಿಭಟನೆ ಮಾಡೋದಿಕ್ಕೆ ಮುಂದಾಗಿದ್ದಾರೆ, ಕರೆ ಕೊಟ್ಟಿದ್ದಾರೆ. ಹಾಗಾದ್ರೆ ತಮಿಳುನಾಡಿನಲ್ಲಿ ಸಾಂವಿಧಾನಿಕ ಬಿಕ್ಕಟ್ಟು ಶುರುವಾಯ್ತಾ ಅನ್ನೋ ಪ್ರಶ್ನೆ. ಲೋಕಭವನದಲ್ಲಿ ವಿಜಯ್ ಬಹುಮತ ತೋರಿಸ್ಬೇಕಾ? ಏನ್ ರಾಜಕೀಯ ಆಯ್ತು? ನಟ ವಿಜಯ್ ಬಹುಮತ ಸಾಬೀತು ಮಾಡ್ತಾರೆ, ಅದು ಫ್ಲೋರ್ನಲ್ಲಿ. ಆದ್ರೆ ರಾಜ್ಯಪಾಲರು ಬಹುಮತ ತೋರಿಸಿ ಅಂತ ಹೇಳ್ತಾ ಇರೋದು ಯಾಕೆ? ಕಾಂಗ್ರೆಸ್ ಹೇಳ್ತಾ ಇದೆ ರಾಜ್ಯಪಾಲರು ಬಿಜೆಪಿ ಏನ್ ಹೇಳ್ತಾ ಇದೆಯೋ ಅದನ್ನ ಕೇಳ್ತಿದ್ದಾರೆ, ಬಿಜೆಪಿ ವಶದಲ್ಲಿದ್ದಾರೆ ಅಂತ ಆರೋಪವನ್ನ ಮಾಡ್ತಾ ಇದೆ ಕಾಂಗ್ರೆಸ್. ಟಿವಿಕೆ 108 ಸ್ಥಾನಗಳನ್ನ ಗೆದ್ದುಕೊಂಡಿದೆ. 5 ಜನ ಕಾಂಗ್ರೆಸ್ ಶಾಸಕರು ಕೂಡ ವಿಜಯ್ ಅವರಿಗೆ ಬೆಂಬಲಿಸಿದ್ದಾರೆ. ಹಾಗಾಗಿ ವಿಜಯ್ ಲೋಕಭವನಕ್ಕೆ ಹೋಗಿ ರಾಜ್ಯಪಾಲರನ್ನ ಭೇಟಿಯಾಗಿ ಸರ್ಕಾರ ರಚಿಸೋದಿಕ್ಕೆ, ಹಕ್ಕು ಮಂಡಿಸೋದಿಕ್ಕೆ ಅವಕಾಶ ಕೊಡಿ ಅಂತ ಮನವಿ ಮಾಡಿದ್ದಾರೆ. ಆದರೆ ಈ ಸಂದರ್ಭದಲ್ಲಿ ತಮಿಳುನಾಡಿನ ರಾಜ್ಯಪಾಲ ರಾಜೇಂದ್ರ ಅರ್ಲೇಕರ್ ಬಹುಮತ ತೋರಿಸಿ ಶಾಸಕರ ಸಂಖ್ಯೆ ಇರುವಂತಹ 118 ಶಾಸಕರ ಸಂಖ್ಯೆ ಇರುವಂತಹ ಪತ್ರವನ್ನ ತೋರಿಸಿ ಆಮೇಲೆ ನಾನು ಅವಕಾಶ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇದೇ ವಿಷಯದ ಬಗ್ಗೆ ಇವತ್ತು ಚರ್ಚೆ ಮಾಡ್ತೀವಿ. ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ. ಇವತ್ತು ಶಂಕರ್ ಶೆಟ್ಟಿ ಇದ್ದಾರೆ, ಹಿರಿಯ ರಾಜಕೀಯ ವಿಶ್ಲೇಷಕರು ನಮ್ಮ ಜೊತೆ. ಕಾರ್ಯಕ್ರಮಕ್ಕೆ ಸ್ವಾಗತ ಶಂಕರ್ ಶೆಟ್ಟಿ. ಕೆಲವೇ ಕ್ಷಣಗಳಲ್ಲಿ ನನ್ನ ಕೊಲೀಗ ಪ್ರಶಾಂತ್ ನಾಥ್ ಹುಬ್ಬಳ್ಳಿಯಿಂದ ನಮ್ಮನ್ನು ಜಾಯ್ನ್ ಆಗ್ತಾರೆ. ಇವತ್ತು ಬಿಜೆಪಿ ಹಾಗೂ ಕಾಂಗ್ರೆಸ್ನ ಅತಿಥಿಗಳು ನಮ್ಮ ಜೊತೆಗಿದ್ದಾರೆ. ಎಚ್ ಎನ್ ಚಂದ್ರಶೇಖರ್ ಬಿಜೆಪಿಯಿಂದ, ಅನಿಲ್ ತಡ್ಕಲ್ ಕಾಂಗ್ರೆಸ್ನಿಂದ. ಇಬ್ಬರು ಕಾರ್ಯಕ್ರಮಕ್ಕೆ ಸ್ವಾಗತ. ಶಂಕರ್ ಶೆಟ್ಟಿ ಮೊದಲ ರಿಯಾಕ್ಷನ್ ತಗೊಳ್ತೀನಿ. ಶಂಕರ್ ಶೆಟ್ಟಿ, ಗವರ್ನರ್ ಹ್ಯಾಸ್ ಟು ಗೆಟ್ ಕನ್ವಿನ್ಸ್ಡ್ ಅಬೌಟ್ ದ ಮೆಜಾರಿಟಿ ಅಂತೆ. ಇದು ಎಲ್ಲ ಕಡೆನೂ ಅಪ್ಲೈ ಆಗುತ್ತಾ? ಎಲ್ಲ ಕಡೆ ಅಪ್ಲೈ ಆಗಿದೆಯಾ ಈ ರೂಲು? ಈ ಗವರ್ನರ್ ಇದ್ದಾರಲ್ಲ, ಯಾವಾಗಲೂ ಸೆಂಟ್ರಲ್ ಗೌರ್ಮೆಂಟ್ ಏನು ಒಂದು ಒಪಿನಿಯನ್ ಕೊಡ್ತಾರ ಅದರ ಮೇಲೆ ಗವರ್ನರ್ ಹೇಳ್ತಾರೆ. ಇದಕ್ಕೆ ಪ್ರೆಸಿಡೆಂಟ್ ನೋಡೋದಾದ್ರೆ ಆ್ಯಕ್ಚುಲಿ ಇತ್ತೀಚೆಗೆ ನಮ್ಮ ಯಡಿಯೂರಪ್ಪನವ್ರ ಹತ್ರ ನಂಬರೇ ಇರಲಿಲ್ಲ. ಬಟ್ ಅಪೋಸಿಷನ್ ಕ್ಲೈಮ್ ಇತ್ತಲ್ಲಿ, ಯಾರ್ದು JDS ಮತ್ತು ಕಾಂಗ್ರೆಸ್ನವ್ರದ್ದು ಕ್ಲೈಮ್ ಇತ್ತು, ನಮ್ಮ ಹತ್ರ ಮೆಜಾರಿಟಿ ಇರೋದು ನಂಬರ್, ನಮ್ಮ ಹತ್ರ ನಮ್ಮನ್ನು ಕರೀರಿ ಅಂತ. ಅದ್ರ ಕೇಳ ಸಿಂಗಲ್ ಪಾರ್ಟಿ ಮೆಜಾರಿಟಿ ಅಂತ ಕರೆದುಬಿಟ್ರು. ಇಲ್ಲಿ ಸಿಂಗಲ್ ಪಾರ್ಟಿ ಮೆಜಾರಿಟಿ ದರ್ ಇಸ್ ನೋ ಕ್ಲೈಮ್. ಮತ್ತೊಂದು ಪಾರ್ಟಿ ಇಲ್ಲ ನಾವು ಗೌರ್ಮೆಂಟ್ ಫಾರ್ಮ್ ಮಾಡ್ತೇವೆ ಅಂತೇಳಿ. ಇಲ್ಲಿ ಕರ್ನಾಟಕದಲ್ಲಿ ಗೌರ್ಮೆಂಟ್ ಫಾರ್ಮ್ ಮಾಡ್ತೇವೆ ಅಂತ ಹೇಳಿದ್ರು ಕೂಡ ಅವ್ರಿಗೆ ಮೆಜಾರಿಟಿ ಇರೋರಿಗೆ ಕೊಡೋದೆ, ಮೆಜಾರಿಟಿ ಇಲ್ಲದವರೆ ಗೌರ್ಮೆಂಟ್ ಸಿಂಗಲ್ ಪಾರ್ಟಿ ವಿತ್ ಮೆಜಾರಿಟಿ ಕರೆದ್ರು ಅವ್ರನ್ನ ಫಸ್ಟಿಗೆ. ಅಲ್ಲೇನಾಯಿತು, ಗೌರ್ಮೆಂಟ್ ಫಾರ್ಮೇಷನ್ ಮಾಡಲಿಕ್ಕೆ ಆದರು. ಅದು ಏನು ಟೈಮ್ ಕೊಟ್ಟರು, 15 ದಿನ ಟೈಮ್ ಕೊಟ್ಬಿಟ್ರು. ಅರ್ಥ ಆಯ್ತಲ್ಲ.
ನೀವು 15 ದಿನದೊಳಗೆ ಟೈಮ್ ಮಾಡು. ಸೊ 2018 ಕತೆ ಹೇಳ್ತಾ ಇದ್ದಾರೆ ಶಂಕರ್. 2018ರಲ್ಲಿ ಯಾರಿಗೂ ಒಂದು 7-8 ಸೀಟ್ ಕಮ್ಮಿ ಆಯ್ತಲ್ಲ ಬಿ ಜೆ ಪಿಗೆ. ಆಗ JDS ಮತ್ತು ಕಾಂಗ್ರೆಸ್ ಕೊಯ್ಲೇಷನ್ ಆಯ್ತಲ್ಲ, ಆಗೇನಾಯ್ತು, ಇವರು 15 ದಿನ ಅಂತ ಇಮಿಡಿಯೇಟ್ ಇವ್ರು ಏನು ಮಾಡಿದ್ರು, ಕಾಂಗ್ರೆಸ್ ಮತ್ತು JDS ಅವರು ಕೋರ್ಟಿಗೆ ಹೋದರು. ಮನು ಸಿಂಗ್ ಬಹುಶಃ ಈ ಕೇಸಲ್ಲಿ ಮನು ಸಿಂಗ್ಗೆ ಬರ್ತಾರೇನೆ ಎಲ್ಲಾದರೂ ಕೋರ್ಟಿಗೆ ಹೋದರೆ. ಅವ್ರಿಗೆ ಇಂಥ ಕೇಸ್ಗಳಿಗೆ ಸಿಂಘ್ವಿ ಅವರೇ ಬರೋದು ಕಾಂಗ್ರೆಸ್ಸಿಂದ. ಒಳ್ಳೆ ಲಾಯರು, ಆಮೇಲೆ ರಾಜ್ಯಸಭಾ ಮೆಂಬರು, ಕಾನ್ಸ್ಟಿಟ್ಯೂಷನ್ ಎಲ್ಲ ಗೊತ್ತು ಅವರಿಗೆ, ಅವರೇ ಬರೋದು. ಅವ್ರು ಇಮಿಡಿಯೇಟ್ ರಾತ್ರಿ ಹೋಗಿ ಸುಪ್ರೀಂ ಕೋರ್ಟ್ ಜಡ್ಜನ್ನೇ ಎಬ್ಬಿಸಿದ್ರು. ಈಗೀಗ ಆಗಿದಪ್ಪ, ಒಬ್ಬರಿಗೆ ಮೆಜಾರಿಟಿ ಇಲ್ಲ, ಅವ್ರಿಗೆ 15 ದಿನ ಟೈಮ್ ಕೊಟ್ಟಿದ್ದಾರೆ, ಹಾಗಾಗಿ ಇನ್ನು ಕೋರ್ಟ್ ನಮಗೆ ಸಪೋರ್ಟ್ ಕೋರ್ಟಿಂದ ಇಂಟರ್ಫರೆನ್ಸ್ ಬೇಕಂತ ಅವ್ರು ಇಮಿಡಿಯೇಟ್ ಹಿಯರಿಂಗ್ ಕೇಳಿದ್ರು. ಇಲ್ಲ, ಅಷ್ಟು ದಿನ ಕೊಡ್ಲಿಕ್ಕೆ 48 ಅವರ್ಸ್ ಮಾತ್ರ ಅಂತ ಹೇಳ್ಬಿಟ್ರು. 48 ಅವರ್ಸ್ ಅಂತೇಳಿ ಯಡಿಯೂರಪ್ಪನವರು ಇದು ಅಸೆಂಬ್ಲಿ ಕಾಲ್ ಫಾರ್ ಮಾಡಿದರು. ಯಡಿಯೂರಪ್ಪನಂತ ಮೆಜಾರಿಟಿ ಪ್ರೂವ್ ಮಾಡಲಿಕ್ಕಾಗಲಿಲ್ಲ. ಇವರೆಲ್ಲ ರಿಸರ್ವ್ ರಾಜಕಾರಣ ಮಾಡಿಬಿಟ್ಟಿದ್ರು. ಅದನ್ನಲ್ಲಿ ಬಂದು ಯಡಿಯೂರಪ್ಪ ರಿಸೈನ್ ಮಾಡಿ ಬಂದರು. ಇದು ಒಂದು ಕತೆ. ಮತ್ತು ಸಿಂಗಲ್ ಪಾರ್ಟಿ ಮೆಜಾರಿಟಿ ಕರೆದದ್ದು ಇನ್ಸಿಡೆಂಟ್ ಉಂಟು, ಮೆಜಾರಿಟಿ ಇಲ್ಲದಿದ್ದರೂ ಕೂಡ. ಆಗಲೂ ಮತ್ತೊಂದು ಪಾರ್ಟಿ ಅವರು ಕ್ಲೈಮ್ ಮಾಡಿದ್ದಾರೆ. ಯಾವಾಗ ಗೊತ್ತಾ, ಇದು ದೇಶದಲ್ಲಿ ವಾಜಪೇಯಿ ಅವರು, ಶಂಕರ್ ದಯಾಳ್ ಶರ್ಮಾ ಅವರು ಇದ್ದಾರಲ್ಲ, ಶಂಕರ್ ದಯಾಳ್ ರಾಷ್ಟ್ರಪತಿ ಆಗಿರುವಾಗ ಯಾರಿಗೂ ಮೆಜಾರಿಟಿ ಇಲ್ಲ, ಸ್ವಲ್ಪ ಕಡೆಗೆ ಸಿಂಗಲ್ ಪಾರ್ಟಿ ಮೆಜಾರಿಟಿ ಅಂತ ವಾಜಪೇಯಿ ಅವರು. ಆ್ಯಕ್ಚುಲಿ ಏನು ಗೊತ್ತಾ, ಇಟ್ ಈಸ್ ದ ಡ್ಯೂಟಿ ಆಫ್ ದಿ ಗವರ್ನರ್ ಆ್ಯಂಡ್ ದಿ ಪ್ರೆಸಿಡೆಂಟ್ಸ್ ವೆನ್ ಎವರ್ ದೇರ್ ಇಸ್ ಅನ್ ಹಂಗಾರಿ ಅಸೆಂಬ್ಲಿ ಹೀಸ್ ಟು ಸ್ಟ್ರೈವ್ ಫಾರ್ ದಿ ಫಾರ್ಮೇಷನ್ ಆಫ್ ದಿ ಗೌರ್ಮೆಂಟ್. ನಿಜವಾಗ ಅವರು ಅಡೆ ಬರಬಾರ್ದು, ಅಡ್ಡ ಬರಬಾರ್ದು. ಅದರ ಬದಲು ಅವರು ಒಂದು ಹೊಸ ಸರ್ಕಾರ ರಚನೆ ಆಗಬೇಕಾದ್ರೆ ಅವ್ರು ಸಪೋರ್ಟ್ ಮಾಡಬೇಕು ಆ್ಯಕ್ಚುಲಿ ಕಾನ್ಸ್ಟಿಟ್ಯೂಷನ್. ಸೊ ಅದ್ರ ಪ್ರಕಾರ ಯಾರು ಗೌರ್ಮೆಂಟ್ ಮಾಡ್ಲಿಕ್ಕೆ ಬರಲಿಲ್ಲ ಅಂತ ವಾಜಪೇಯಿ ಅವ್ರಿಗೆ ಕಾಲ್ ಬಂದು ವಾಜಪೇಯಿ ಕಾಲ್ ಮಾಡುವ ಇರೋದು. ವಾಜಪೇಯಿ ಮೀನ್ ವೈಲ್ ಇವರು ಎಲ್ಲ ಜನತಾ ದಳದವರು ಮತ್ತು ಇವರು ನಿಮ್ಮ ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ಎಲ್ಲ ಹೊರಗಿನವರಿದ್ದ ಕಾಂಗ್ರೆಸ್ ಔಟ್ಸೈಡ್ ಸಪೋರ್ಟ್ ಕೊಡ್ತಾರೆ ಅಂತ ಹೇಳೋದು. ಸೊ ಆಗ ಇವರು ಓಟ್ ತಗೊಳ್ಳೋಕ್ಕಿಂತ ಮೊದಲೇ ಅಲ್ಲಿ ತೃತೀಯ ರಂಗದ ಫಾರ್ಮೇಷನ್ ಆಯಿತು. ಎರಡು ಪಕ್ಷಗಳು ತೃತೀಯ ರಂಗ ಗೌರ್ಮೆಂಟ್ ಮಾಡುವಂತ ಆಯ್ತು. ಆದರೂ ಗವರ್ನರ್ ನಾನು ಕರೆದಿರಪ್ಪ, ನಾನು ಹೋಗ್ತೇನೆ ಅಂತ ಅವ್ರಿಗೆ ಗೊತ್ತಿತ್ತು, ಪ್ರೂವ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ. ಹೋದರು, ಗೌರ್ಮೆಂಟ್ ಸಪೋರ್ಟ್ ಮೆಜಾರಿಟಿ ಸಿಗೋದಿಲ್ಲ ಅಂತ ಹೇಳಿದ್ರು. ಅಲ್ಲೇ ಇಲ್ಲಪ್ಪ, ನಾನು ವಾಪಸ್ ಹೋಗ್ತೇನೆ, ರಾಜೀನಾಮೆ ಕೊಡ್ತೇನೆ ಅಂತ ವಾಪಸ್ ಹೋಗ್ತೇನೆ ಅಂತ ಹೋದರು. ಸೊ ಇದು ಒಂದು ಕಡೆಯಲ್ಲಿ. ನಂತರ ಎಡಪಕ್ಷ ಇದರಲ್ಲಿ ಗೌರ್ಮೆಂಟ್ ಆಯಿತು. ಇಲ್ಲಿ ಸಾಗೆ ಯಡಿಯೂರಪ್ಪನ ಬಿದ್ದ ಕೂಡಲೇ ಬಂದು ಕುಮಾರಸ್ವಾಮಿ ಅವರು ಓಟ್ ಟೇಕ್ ಓವರ್ ಮಾಡಿದ್ರು. ಸೊ ಮುಖ್ಯವೇನು ಗೊತ್ತಿದ್ದರಲ್ಲಿ, ಈ ಗವರ್ನರ್ ಯಾವಾಗಲೂ ಗೌರ್ಮೆಂಟ್ ಫಾರ್ಮೇಷನ್ ಎಲ್ಲಿ ತ್ರಿಶಂಕು ಮೆಜಾರಿಟಿ ಬರ್ತದೆ, ಯಾರಿಗೂ ಮೆಜಾರಿಟಿ ಬರೋದಿಲ್ವಾ, ಆ್ಯಂಡ್ ಇಟ್ ಈಸ್ ಬೌಂಡ್ ಆ್ಯಂಡ್ ಡ್ಯೂಟಿ ದಟ್ ಈ ಶುಡ್ ಟ್ರೈ ಟು ಫಾರ್ಮ್ ದಿ ಗೌರ್ಮೆಂಟ್. ಅದು ಸ್ಟೇಬಲ್ ಗೌರ್ಮೆಂಟು ಅಲ್ವಾ ಅಂತ ಇಟ್ ಶುಡ್ ಬಿ ಆ್ಯಸ್ ಪರ್ ಬೊಮ್ಮಾಯಿ ಕೇಸ್ ಪ್ರಕಾರ ಅದು ಸ್ಟೇಬಲ್ ಗೌರ್ಮೆಂಟ್ ಅಲ್ವಾ ಹೌದಾ ಅಂತೇಳಿ ಇಲ್ಲಿ ಡಿಸೈಡ್ ಆಗಬೇಕು. ಎಲ್ಲಿ ಪ್ರಕರಣದ ಪ್ರೆಸಿಡೆನ್ಸೇ ಬೇರೆ, ಅದು ಒಂದು ಸರ್ಕಾರ ಬಹುಮತ ಕಳೆದುಕೊಂಡಿದೆ ತಲೆ ಎಣಿಕೆ ರಾಜಭವನದಲ್ಲಿ ಅಲ್ಲ, ಅದು ಅಪ್ಲೈ ಆಗೋದು ಎಲ್ಲದಕ್ಕೂ. ಬೊಮ್ಮಾಯಿ ಕೇಸ್ ಅಪ್ಲೈ ಆಗೋದು ಫಸ್ಟಿಗೂ ಕಡೆಗೆ ಒಟ್ಟು ಮೆಜಾರಿಟಿ ಶುಡ್ ಬಿ ಪ್ರೂವ್ಡ್ ನಾಟ್ ಇನ್ ದಿ ಗವರ್ನರ್ಸ್ ಹೌಸ್, ಇಟ್ ಶುಡ್ ಬಿ ಪ್ರೂವ್ಡ್ ಇನ್ ದಿ ಅಸೆಂಬ್ಲಿ. ವರ್ಡಿಕ್ಟ್ ಆಗೋದು ಅದು ನಿಮ್ಗೆ ಫಸ್ಟಿಗೆ ಗೌರ್ಮೆಂಟ್ ಬಿದ್ದ ಗೌರ್ಮೆಂಟ್ ಆಗಲಿ ಫಾರ್ಮೇಷನ್ ಅಲ್ಲಲ್ಲ, ಅವ್ರು ಜಡ್ಜ್ಮೆಂಟ್ ಕೂಡ ಜಾಯ್ನ್ ಆಗಿದ್ದಾರೆ. ತಲೆ ಎಣಿಕೆ ರಾಜಭವನದಲ್ಲಿ ಮಾಡಬೇಡಿ ಅಂತ ಇಲ್ಲೇನು ಗವರ್ನರ್ ಕೇಳ್ತಾ ಇಲ್ಲ, ಕರ್ಕೊಂಬನ್ನಿ MLA ಬೇರೆ ಈಗಿನ ಸರ್ಕಮ್ಸ್ಟೆನ್ಸ್. ಬಟ್ ಓವರ್ ಆಲ್ ಜಡ್ಜ್ಮೆಂಟ್ ಈಸ್ ಮೆಜಾರಿಟಿ ಶುಡ್ ಬಿ ಪ್ರೂವ್ಡ್ ಇನ್ ದಿ ಫ್ಲೋರ್ ಆಫ್ ದಿ ಹೌಸ್ ಅಂತ ಹೇಳಿ. ಸೊ ಫ್ಲೋರ್ ಆಫ್ ದಿ ಹೌಸ್ ಅಂತ ಇಲ್ಲಿ ಏನು ಗೊತ್ತು, ಇಲ್ಲಿ ಕ್ಲೈಮ್ ಮಾಡೋರಿಲ್ಲ ಮತ್ತೊಂದು ಯಾರು ಕೂಡ, ಮತ್ತೆ ಸಪೋರ್ಟು ಅವರಿಗೆ ಎಲ್ಲರೂ ಅವ್ರು ಮಾಡಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸ್ಟಾಲಿನ್ ಹೇಳ್ತಾರೆ ಅವರಿಗೆ ಗೌರ್ಮೆಂಟ್ ಮಾಡಲಿ ಅಂತೇಳಿ. ಮತ್ತು ನಿಮ್ಮ ಈಗ ಯಾರ ಹತ್ರ ಇವ್ರು ಸಪೋರ್ಟ್ ಕೇಳಿದ್ದಾರೆ, VCK, ನಿಮ್ಮ CPI ಅವರು ಕೂಡ ನಮಗೊಂದು ಟೈಮ್ ಕೊಡಿ ಅಂತ ಹೇಳಿದ್ದಾರೆ. ಸೊ ಅವರು ಒಳ್ಳೆ ದಿನ ಇತ್ತೇನೆ ಪಾಪ, 7ನೇ ತಾರೀಕು ಇವತ್ತೇ ಮಾಡಬೇಕಂತಿದ್ರು. ಕೆಲವರಿಗೆ ದಿನ ಮುಖ್ಯ, ಈ ಫಿಲ್ಮ್ ಸ್ಟಾರ್ನವರಿಗೆ ಎಲ್ಲ ಉಂಟಲ್ಲ, ಅದೃಷ್ಟ ದಿನ ಅಂತ ಇರ್ತದೆ. ನಂಬರ್ 7 ಮೇ ಬಿ ಎ ಗುಡ್ ನಂಬರ್. ಅವ್ರು ಎಲ್ಲಿ ತನಕ ಅಂದರೆ ಸೆಕೆಂಡ್ ಡೇ ಹೋಗಿ ಇವತ್ತು 1 ಗಂಟೆ ತನಕ ಅವ್ರು ಆಗಲ್ಲ ಅಂತ ಹೇಳೋ ತನಕ ದೇ ಆರ್ ಹೋಪ್ಫುಲ್. ಪ್ರಿಪರೇಷನ್ ವಾಸ್ ಗೋಯಿಂಗ್ ಆನ್ ಫಾರ್ ದಿ ವೋಟ್ ಟೇಕಿಂಗ್. ಸೊ ಅಂಥ ಟೈಮಲ್ಲಿ ನನಗೇನು ಕಾಣ್ತದೆ, ಈಗ ಅವರು ಆಲ್ರೆಡಿ ಇಲ್ಲ ಅಲ್ಲ, ಈಗ ಬೇರೆ ಯಾರು ಕ್ಲೈಮ್ ಇರುವುದಲ್ಲ, ಇವತ್ತೆಲ್ಲ ನಾಳೆ ಆದರೂ ಕರೀಬೇಕು. ಸಪೋಸ್ ಇವರು 118 ಬೇಕಲ್ಲ ಅವರಿಗೆ, ಇನ್ನು 6 ಜನ ಬೇಕು. 118 ಕೊಡಲಿಲ್ಲದ್ರು ಇವರು ಕೊಡಲೇಬೇಕು, ಅವ್ರು ಕಾಲ್ ಫಾರ್ ಮಾಡಲೇಬೇಕು. ಸಪೋಸ್ ಇವ್ರದ್ದು 118 ಇಲ್ಲ, ಹಾಗೇನು ಮಾಡ್ತಾರೆ, ಒಂದೇ ಪ್ರೆಸಿಡೆಂಟ್ ರೂಲ್ ಇಂಪ್ಲಿಮೆಂಟ್ ಮಾಡಬೇಕು. ಪ್ರೆಸಿಡೆಂಟ್ ರೂಲ್ ರಾಜ್ಯ ಅಂತ ಗಲಾಟೆ ಎಲ್ಲ ಆಗ್ಬೋದು, ಕರೆಕ್ಟ್ ಅಲ್ಲ. ಯಾಕಂದ್ರೆ ಒಬ್ರು ಕ್ಲೈಮ್ ಮಾಡೋರು ಇದ್ದಾರಲ್ಲ, ಸಿಂಗಲ್ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಸಿಂಗಲ್ ಪಾರ್ಟಿ ಮೆಜಾರಿಟಿ ಲೀಡರ್ ಶುಡ್ ಬಿ ಕಾಲ್ ಫಾರ್ ದಿ ಫಾರ್ಮ್ ಇನ್ ದಿ ಗವರ್ಮೆಂಟ್. ಅದರ ಪ್ರಕಾರ ಕಾಲ್ ಫಾರ್ ಮಾಡಲೇಬೇಕು ಅವರು. ಈಗ ಎಷ್ಟಿದೆ 4-5 ದಿನ ಆಯ್ತಪ್ಪ, ಯಾರೂ ಬರಲಿಲ್ಲ, ಇವ್ರ ಹತ್ರ ಆಗದು ಬಾರಪ್ಪ ನೀನು ಅಂತ ಇವರೇ ಕರಿಬೇಕು. ಇದರಲ್ಲಿ ಒಂದೇನು ಗೊತ್ತಾ, ಯೂಸ್ವಲಿ ಇವರು ಸೈಲೆಂಟ್ ಆಗಿದ್ರೆ ಗವರ್ನರೇ ಕರಿತಿದ್ರೇನಾ, ನೋಡಪ್ಪ ನೀನು ವೆದರ್ ಆರ್ ಯು ರೆಡಿ ಟು ಫಾರ್ಮ್ ದಿ ಗವರ್ಮೆಂಟ್, ಇದು ಹಿಮ್ಸೆಲ್ಫ್ ಆಸ್ ಗಾನ್ ಅಲ್ಲ. ಹಾಗಾಗಿ ಅವ್ರಿಗೆ ಒಂದು ಚಾನ್ಸ್ ಸಿಕ್ಕಿತ್ತು, ನಂಬರ್ ತೋರ್ಸಪ್ಪ ಅಂತ ಹೇಳಲಿಕ್ಕೆ, ನಂಬರ್ ತೋರಿಸಿ. ಬಟ್ ಆಶ್ಚರ್ಯ ಅಂದರೆ ನಿನ್ನೆ ವಾಪಸ್ ಕಳೆದು ಇವತ್ತು ಸಂಜೆ ರಾತ್ರಿ ಒಳಗೆ ಡಿಸಿಷನ್ ಕೊಡ್ತೇನೆ, ಕೊಡಲೇ ಇಲ್ಲ. ಪುನಃ ಇವತ್ತು ಗವರ್ನರೇ ಕರೆದ ಅಂತ ಅವರನ್ನು, ಗವರ್ನರೇ ಕರೆದಂತೆ, ಅವ್ರ ಪುನಃ ಅಪಾಯಿಂಟ್ಮೆಂಟ್ ಕೇಳಿದಲ್ಲ, ಗವರ್ನರೇ ಕರೆದಂತೆ, ಬಾ ನಿನ್ನತ್ತು ಮಾತಾಡ್ಲಿಕ್ಕೆ ಅಂತ ಹೋದ್ರಿ. ಪಾಪ ಹೋಪ್ಫುಲ್ಲಾಗಿ ಹೋದರು, ಬರ್ಬೋದು ಏನಾದರೂ ಒಳ್ಳೆ ಗ್ರೀನ್ ಸಿಗ್ನಲ್. ಬಟ್ ಅಲ್ಲಿನವ್ರು ಹೇಳಿಲ್ಲಪ್ಪ ನಂಬರ್ ಕೊಡೋದಾಗೋದಿಲ್ಲ. ಅವ್ರು ಹೇಳೋ ಕಾರಣ ಒಂದಕ್ಕೂ ಏನಂದರೆ, ನಿನ್ನ ಹತ್ರ ಸ್ಟೇಬಲ್ ಗೌರ್ಮೆಂಟ್ ಬೇಕು, ಸ್ಟೇಬಲ್ ಗೌರ್ಮೆಂಟ್ ಮಾಡಲಿಕ್ಕೆ ನನ್ನ ಹತ್ರ ಎಲ್ಲಿಂದ ಫಿಗರ್ ಅವರೊಳಗೆ ಏನು ಮಾತುಕತೆ ಆಗಿದೆ ನಮ್ಗೆ ಗೊತ್ತಿಲ್ಲ. ಇವರು ಎಕ್ಸ್ಪ್ಲನೇಷನ್ ಕೊಟ್ಟಿರು, ಇಲ್ಲಪ್ಪ ದೇರ್ ಆರ್ ಸಮ್ MLA ದೇ ಆರ್ ವೇಟಿಂಗ್ ಫಾರ್ ಗಿವ್ ಮಿ ಸಪೋರ್ಟ್ ಒನ್ಸ್ ಐ ಟೇಕ್ ದಿ ಓತ್ ಅಂತ ಹೇಳಿರ್ಬೋದು ಅವರು. ಆ್ಯಕ್ಚುಲಿ ಅವರೊಳಗೆ ಏನಿದೆ ಅಂತ ಗೊತ್ತಿಲ್ಲ ನಮಗೆ ಆಗಿದೆ ಅಂತ. ಬಟ್ ಒಂದು ಡಿಲೇ ಆಗೋದು ಆ್ಯಕ್ಚುಲಿ ಇದು ಒಂದು ರೀತಿಯಲ್ಲಿ ನನ್ನ ಪ್ರಕಾರ, ನನ್ನ ಒಂದು ವೈಯಕ್ತಿಕ ಒಪಿನಿಯನ್ ಅಂದರೆ
ಈ ಶುಡ್ ಹ್ಯಾವ್ ಇನ್ವೈಟೆಡ್ ಟು ಫಾರ್ಮ್ ದಿ ಗೌರ್ಮೆಂಟ್. ಯಾರು? ವಿಜಯ್. ಪ್ರಶಾಂತ್, ರಾಜ್ಯಪಾಲರ ವಿವೇಚನೆ ಕೇಂದ್ರ ಸರ್ಕಾರದ ಅನುಕೂಲಕ್ಕೆ ತಕ್ಕಂಗೆ ಇರುತ್ತೆ ಅನ್ನೋದೊಂದು ಆರೋಪ. ಅಲ್ಲ, ಬರೀ ಆರೋಪ ಅಲ್ಲ ಅದು. ಯಾವಾಗಲೂ ರಾಜ್ಯಪಾಲರು ಯಾವುದೇ ಸರ್ಕಾರ ಇದ್ದಾಗಲೂ ಕೂಡ ಕೇಂದ್ರ ಸರ್ಕಾರಕ್ಕೆ ಹೆಂಗೆ ಬೇಕೋ ಆ ರೀತಿಯಾಗಿರ್ತಕ್ಕಂಥದ್ದು ನಡೆಯುತ್ತೆ. ಈಗ 2018 ಪ್ರಕರಣದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಯಡಿಯೂರಪ್ಪನವರನ್ನು ವಜುಭಾಯಿ ವಾಲಾ ಕರೆದ್ರು. ಹೌದು ನೋಡಿ, ಎರಡೂ ರಾಷ್ಟ್ರೀಯ ಪಕ್ಷಗಳ ದ್ವಂದ್ವ ನಿಮಗೆ ಬಹಳ ಸ್ಪಷ್ಟವಾಗಿ ಕಾಣುತ್ತೆ. ಆಗ BJP 104 ಯಡಿಯೂರಪ್ಪನವರನ್ನ ಸರ್ಕಾರ ರಚನೆಗೆ ರಾಜ್ಯಪಾಲ ವಜುಭಾಯಿ ವಾಲಾ ಕರೆದಿದ್ದನ್ನು ಸಮರ್ಥಿಸ್ಕೊಂಡಿತ್ತು. ಹೌದು. ಆದರೆ ಯಾಕೆ ಕರೆದ್ರಿ ಅಂತ ಕಾಂಗ್ರೆಸ್ ಪಕ್ಷ ಸುಪ್ರೀಂ ಕೋರ್ಟ್ಗೆ ಹೋಗಿತ್ತು. ಈ ಪ್ರಕರಣದಲ್ಲಿ ಕಾಂಗ್ರೆಸ್ ಪಕ್ಷ ಹೇಳ್ತಿದೆ ನೀವು ಯಾಕೆ ಕರೀತಿಲ್ಲ ಅಂತ. BJP ಅವ್ರು ಕೇಳ್ತಿದ್ದಾರೆ ಯಾಕೆ ಕರಿಬೇಕು ಅನ್ನೋದನ್ನ. ಅಂದರೆ ರಾಜಕೀಯ ಪಕ್ಷಗಳ ವಾದ ಪ್ರತಿವಾದಗಳು ಅನುಕೂಲಕ್ಕೆ ತಕ್ಕಂಗೆ, ಸಂದರ್ಭಕ್ಕೆ ತಕ್ಕಂತೆ ಹೆಂಗೆ ಬದಲಾಗ್ತವೆ, ಅನುಕೂಲಕ್ಕೆ ತಕ್ಕಂತೆ ಇರ್ತವೆ. ಅದರ ಜೊತೆಯಲ್ಲಿ ಎರಡು ವಿಷಯಗಳು ಬಹಳ ಸ್ಪಷ್ಟವಾಗಿವೆ. ಒಂದು, ಎಲ್ಲಿಂದ ನೀವು ಪ್ರಾಸ್ಪೆಕ್ಟಿವ್ ನಂಬರ್ಸ್ ಬರಬಹುದು ಅಂತಕ್ಕಂಥದ್ದನ್ನು ವಿಜಯ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಅವು DMKಯ ಪ್ರೀಪೋಲ್ ಅಲೈನ್ಸ್ ಆಗಿದೆ. ಹೌದು. ಈಗ CPI ಇಂದ, CPM ಇಂದ, VCK ಇಂದ. ಹೀಗಿರುವಾಗ ಆ ಪಕ್ಷಗಳು ಹೊರಗಡೆ ಬಂದು ಗಟ್ಟಿಯಾಗಿ, ಅಥವಾ ಆ ಪಕ್ಷದ ರಾಜ್ಯಾಧ್ಯಕ್ಷರು ಅಥವಾ ಆ ಪಕ್ಷದ ಹೊಸದಾಗಿ ಆಯ್ಕೆ ಆಗ್ತಕ್ಕಂಥ ಶಾಸಕಾಂಗ ಪಕ್ಷದ ನಾಯಕರು ನಾವು ಬೆಂಬಲ ಕೊಡ್ತೀವಿ ಅಂತಕ್ಕಂಥದ್ದನ್ನ ಹೇಳಿದರೆ ಇಲ್ಲಿ ವಿವಾದದ ಪ್ರಶ್ನೆಯೇ ಇರೋಲ್ಲ. ಇದೊಂದು ಗ್ರೇ ಏರಿಯಾ ಅಜಿತ್. ಹೌದು. ರಾಜ್ಯಪಾಲರು ಕರಿಬೇಕೋ ಬೇಡವೋ ಅಂತಕ್ಕಂಥದ್ದು ಇಟ್ಸ್ ಪ್ಯೂರ್ಲಿ ಹಿಸ್ ಡಿಸ್ಕ್ರಿಷನ್. ಕಾನ್ಸ್ಟಿಟ್ಯೂಷನಲ್ ಎಕ್ಸ್ಪರ್ಟ್ಸ್ಗಳ ಲೀಗಲ್ ಒಪಿನಿಯನ್ ಅನ್ನು ತೆಗೆದುಕೊಂಡು ತನ್ನ ವಿವೇಚನೆಯನ್ನು ಬಳಸಿ ರಾಜ್ಯಪಾಲರು ಈ ತೀರ್ಮಾನವನ್ನು ತೆಗೆದುಕೊಳ್ಬೇಕು. ನನಗನ್ಸುತ್ತೆ ಇದೇನು ಸಂವಿಧಾನಕ ಬಿಕ್ಕಟ್ಟಿನ ಹಂತದವರೆಗೆ ಹೋಗ್ಲಿಕ್ಕಿಲ್ಲ. ನಾಳೆ CPI ಮತ್ತು CPM ಎರಡೂ ತಮ್ಮ ಸೆಂಟ್ರಲ್ ಕಮಿಟಿಯ ಮೀಟಿಂಗನ್ನು ಕರೆದಿವೆ. ಬಹುತೇಕ ಇವತ್ತು ರಾತ್ರಿ ಅಥವಾ ನಾಳೆ ಒಳಗಡೆ VCK ಕೂಡ ತನ್ನ ಬೆಂಬಲವನ್ನು ಘೋಷಿಸುವ ಸಾಧ್ಯತೆಗಳು ಜಾಸ್ತಿಯಾಗಿವೆ. ಇದು ಬಹಳ ಒಂದು ಟೆಕ್ನಿಕಲ್ ಆರ್ಗ್ಯುಮೆಂಟ್ ಇದೆ. 113ರ ನಂಬರ್ಸನ್ನು ತೆಗೆದುಕೊಂಡು ಬಂದಾಗ ಅವರಿಗೆ ಸರ್ಕಾರ ರಚನೆಯ ಅವಕಾಶವನ್ನು ಕೊಡಬೇಕಾ ಅಥವಾ ಕೊಡಬಾರ್ದ, ಇದು ಅಂತಿಮವಾಗಿ ಸುಪ್ರೀಂ ಕೋರ್ಟ್ ನಿರ್ಧಾರ ಮಾಡಬೇಕಾಗತ್ತೆ. ಒಂದು ವೇಳೆ TVK ಏನಾದರೂ ಇದನ್ನು ಸುಪ್ರೀಂ ಕೋರ್ಟ್ಗೆ ತೆಗೆದುಕೊಂಡು ಹೋದರೆ ಎರಡು ಸಾಧ್ಯತೆಗಳು ನನಗನ್ನಿಸ್ತವೆ. ಓಕೆ. ಒಂದು, ರಾಜ್ಯಪಾಲರು ಯಾವುದೇ ನಿರ್ಣಯವನ್ನೇ ತೆಗೆದುಕೊಳ್ಳದೇ ಇರುವಾಗ ನೀವೇನಂತ ಸುಪ್ರೀಂ ಕೋರ್ಟ್ಗೆ ಹೋಗ್ತೀರಿ? ಸುಪ್ರೀಂ ಕೋರ್ಟ್ ಕೆನಾಟ್ ಡೈರೆಕ್ಟ್ ಕಾನ್ಸ್ಟಿಟ್ಯೂಷನಲ್ ಹೆಡ್ ಟು ನೀವು ಇದನ್ನು ಕರೀರಿ ಇವ್ರನ್ನು ಕರೀರಿ. ಯಾಕಂದರೆ ಯಡಿಯೂರಪ್ಪನವರ ಪ್ರಕರಣದಲ್ಲಿ ವಜುಭಾಯಿ ವಾಲಾ ಕರೆದಿದ್ದು ಯಾವಾಗ? ಗುಲಾಂ ನಬಿ ಆಜಾದ್ ಹೋಗಿ ದೇವೇಗೌಡರ ಮನೆಗೆ ಹೋಗಿ ನಿಮಗೆ ಬೇಷರತ್ ಬೆಂಬಲ ಕೊಡ್ತೀವಿ ಅನ್ನೋದನ್ನು ಹೇಳಿ ರಾಜ್ಯಪಾಲರ ಭೇಟಿ ಆದ ನಂತರ ಯಡಿಯೂರಪ್ಪನವ್ರನ್ನ ಕರೆದಿದ್ರು. ಎಸ್. ಆದರೆ ಸುಪ್ರೀಂ ಕೋರ್ಟ್ ಏನು ಹೇಳ್ತು? 15 ದಿನಗಳ ಕಾಲಾವಕಾಶವನ್ನು ಕೊಡ್ಲಿಕ್ಕಾಗಲ್ಲ, 24 ಗಂಟೆಯಲ್ಲಾದರೂ ನೀವು ಪ್ರೂವ್ ಮಾಡಿ. ಅವ್ರು ಹೇಳಲಿಲ್ಲ ರಾಜ್ಯಪಾಲರ ನಿರ್ಣಯ ತಪ್ಪು ಅಂತಕ್ಕಂಥದ್ದನ್ನು. ಹೀಗಾಗಿ ಅಜಿತ್, ಇದೊಂದು ಗ್ರೇ ಏರಿಯಾ ಇದೆ ರಾಜ್ಯಪಾಲರ ವಿವೇಚನೆಯ ಅಧಿಕಾರ. ಈಗ ಕಾಂಗ್ರೆಸ್ ಬೆಂಬಲ ಕೊಟ್ಟಿದ್ದಕ್ಕೆ ಹಿಂಗಾಯ್ತಾ? ರಾಜ್ಯಪಾಲರು ಈ ರೀತಿ ಮಾಡ್ತಿದ್ದಾರ? ಆರೋಪಕ್ಕೆ ಅವಕಾಶಗಳಿವೆ, ಆರೋಪಕ್ಕೊಂದು ರೂಮ್ ಕೂಡ ಇದೆ. ಎಸ್. ಬಟ್ ಗವರ್ನರ್ ಈಸ್ ಆಲ್ಸೋ ರೈಟ್ ಇನ್ ಹಿಸ್ ಡಿಸಿಷನ್. ನಾನು 118ರ ನಂಬರ್ಸ್ನ ಪತ್ರ ತೆಗೆದುಕೊಂಡು ಬನ್ನಿ, ನಾನಾಗ ನೀವು ಕ್ಲೇಮನ್ನು ಸ್ಟೇಕ್ ಮಾಡಿ ನಾನು ನಿಮ್ಗೆ ಅವಕಾಶ ಕೊಡ್ತೀನಿ ಅಂತಕ್ಕಂಥದ್ದನ್ನು ಹೇಳುವ ಅಧಿಕಾರ ಸಂವಿಧಾನ ರಾಜ್ಯಪಾಲರಿಗೂ ಕೊಟ್ಟಿದೆ. ಹಿಂಗಾಗಿ ಈ ವಾದ ಹಂಗಂತ ವಜುಭಾಯಿ ವಾಲಾ ಅವರು ಯಡಿಯೂರಪ್ಪನವ್ರ ಹತ್ರ ನಿಮ್ಮ ಹತ್ರ ಎಲ್ಲಿದೆ 112ರ ಬೆಂಬಲ ಪತ್ರ ಅಂತ ಕೇಳಿರಲಿಲ್ಲ. ಅದನ್ನು ಚರ್ಚಿಸುವ ಅಧಿಕಾರವೂ ನಮಗಿದೆ. ಅಲ್ಲ, ಚರ್ಚಿಸುವ ಅಧಿಕಾರ ನಿಶ್ಚಿತವಾಗಿದೆ. ಬಟ್ ಸುಪ್ರೀಂ ಕೋರ್ಟ್ಗೆ ಹೋದಾಗ ಸುಪ್ರೀಂ ಕೋರ್ಟ್ ಅದನ್ನು ನಲ್ ಅಂಡ್ ವಾಯ್ಡ್ ಮಾಡಲಿಲ್ಲ. ಕರೆಕ್ಟ್, ಕರೆಕ್ಟ್. ಗೋವಾದ ಪ್ರಕರಣದಲ್ಲಿ ಮೃದುಲಾ ಸಿನ್ಹಾ ರಾಜ್ಯಪಾಲರಿದ್ರು. ಮೃದುಲಾ ಸಿನ್ಹಾ ಏನ್ ಮಾಡಿದ್ರು ನೋಡಿ, ರಾಜ್ಯಪಾಲರು ಕೇಂದ್ರ ಸರ್ಕಾರದ ಅಣತಿಯಂತೆ ಯಾವತ್ತಿಗೂ ಕೂಡ ವರ್ತಿಸ್ತಾರೆ. ಇದನ್ನು ಎಲ್ಲ ಸರ್ಕಾರಗಳ ರೀತಿಯಲ್ಲಿ ನಾವು ನೋಡಿದ್ದೀವಿ. ಮೃದುಲಾ ಸಿನ್ಹಾ ಏನ್ ಮಾಡಿದ್ರು? ಕಾಂಗ್ರೆಸ್ ವಾಸ್ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ. ಓಕೆ.
ನಿತಿನ್ ಗಡ್ಕರಿ ರಾತ್ರಿ ಬಂದ್ರು, ನಮ್ಗೆ ಈ ಸ್ಟೋರಿ ಗೊತ್ತಿದೆ. ದಿಗ್ವಿಜಯ್ ಸಿಂಗ್ ಬಂದ್ರು, ಹೌದು. ಎಲ್ಲೋ ಹೋಗ್ಬಿಟ್ರು, ಹೋಟೆಲ್ಗೆ ಹೋಗಿ ರೆಸ್ಟ್ ಮಾಡಿ ನಂತರ ನಿತಿನ್ ಗಡ್ಕರಿ ರಾತ್ರಿ 12 ಗಂಟೆಗೆ ಬಂದ್ರು. ಗೋಮಾಂತಕ್ ಪಾರ್ಟಿ ಸರ್ದೇಸಾಯಿಯನ್ನ ಕರೆಸಿದ್ರು, ಕಾಬಲ್ ಅಪ್ ಮಾಡಿದ್ರು. ರಾತ್ರಿ 12 ಗಂಟೆಗೆ ರಾಜ್ಯಪಾಲರ ಬಳಿಗೆ ಹೋಗಿ ಗೌರ್ಮೆಂಟ್ ಫಾರ್ಮೇಶನ್ ಕ್ಲೇಮ್ ಸ್ಟೇಕ್ ಮಾಡಿದ್ರು. ಎಸ್. ಮೃದುಲಾ ಸಿನ್ಹಾ ಆ ಅಲೈನ್ಸ್ಗೆ, ಅದೇನು ಪ್ರೀಪೋಲ್ ಅಲೈನ್ಸ್ ಆಗಿರಲಿಲ್ಲ, ಅವ್ರಿಗೆ ಅವಕಾಶವನ್ನ ಕೊಟ್ಟರು. ಸೊ ಇದು ಸರಿ ತಪ್ಪು ಅನ್ನುವ ವ್ಯಾಖ್ಯೆ ಒಂದು ಕಡೆ ನಿಶ್ಚಿತವಾಗಿ ಮಾಡಲೇಬೇಕಾಗತ್ತೆ. ಅದರ ಜೊತೆಗೆ ವಿವೇಚನೆಯ ಅಧಿಕಾರವನ್ನ ರಾಜ್ಯಪಾಲರು ಬಳಸ್ತಕ್ಕಂಥ ಸಂದರ್ಭದಲ್ಲಿ ವಿದಿನ್ ಇಸ್ ರೈಟ್ ಟು ಆಸ್ಕ್ ವಿಜಯ್, ನೀವು 118ರ ಪೇಪರ್ಸ್ ಆದರೂ ತೆಗೆದುಕೊಂಡು ಬನ್ನಿ ಅನ್ನೋ ಕೇಳುವ ಅಧಿಕಾರ ಕೂಡ ರಾಜ್ಯಪಾಲ. ಎಸ್. ಎಚ್ ಎನ್ ಚಂದ್ರಶೇಖರ್ ನೋಡಿ, ಒಂದು ರಾಜಭವನದ ಮೂಲಕ ಲೋಕಭವನ ಈಗ ಮೋದಿಯವರು ಅಮಿತ್ ಶಾ ಅವರು ಪಾಲಿಟಿಕ್ಸ್ ಮಾಡಿಸ್ತಾರೆ. ಅವರವರ ಭಾವಕ್ಕೆ ಅವರವರ ಭಕುತಿಗೆ. ಯಾಕೆ ಅಂತ ಹೇಳಿದ್ರೆ ಸರ್ಕಾರಗಳು ಪ್ರಜಾಪ್ರಭುತ್ವ ನಡೆಯೋದು ಸಂವಿಧಾನದ ಆಧಾರದ ಮೇಲೆ, ಭಾವನೆಗಳ ಆಧಾರದ ಮೇಲಲ್ಲ. ಇಲ್ಲಿ ಬರ್ತಿರ್ತಕ್ಕಂಥ ಪ್ರಶ್ನೆ, ಈ ಗವರ್ನರ್ ಈ ಥರ ಕೊಟ್ಟಿದ್ರು, ಈ ಗವರ್ನರ್ ಈ ಥರ ಕೊಟ್ಟಿದ್ರು, ಸ್ವಲ್ಪ ಕನ್ಫ್ಯೂಷನ್ಗೆ. ನೋಡಿ, ಬ್ರೈನ್ ಡೆಡ್ ಪೇಷಂಟ್ಗಳಿಗೆ ಸಾವಿಗೆ ಅನುಮತಿ ಕೊಡಬೇಕಾ ಅನ್ನೋದಕ್ಕೆ 7 ಹೈಕೋರ್ಟ್ಗಳು 7 ಡಿಫ್ರೆಂಟ್ ವರ್ಷನ್ಗಳಲ್ಲಿ ತೀರ್ಪು ಕೊಟ್ಟಿದ್ದಾರೆ. ಇವತ್ತು ಸುಪ್ರೀಂ ಕೋರ್ಟ್ನ 2 ಬೆಂಚು ಬೇರೆ ಬೇರೆ ಥರ ಕೊಟ್ಟಿದ್ದಾವೆ. ಹಾಗಾದ್ರೆ ಅರ್ಥ ಏನು? ಸಂವಿಧಾನ ಎಲ್ರಿಗೂ ಒಂದೇ ಆದ್ರೂ ಕೂಡ ಅಲ್ಲಿ ಆ ಸ್ಥಾನದಲ್ಲಿ ಕೂತಿರ್ತಕ್ಕಂಥ ಜಡ್ಜ್ಗೆ ವಿವೇಚನೆ, ವಿಶ್ಲೇಷಣೆ ಮತ್ತು ವಿಮರ್ಶೆ ಮಾಡ್ತಕ್ಕಂಥ ಅಧಿಕಾರವನ್ನು ಸಂವಿಧಾನವೇ ಕೊಟ್ಟಿರುತ್ತದೆ. ಆ ಸಂದರ್ಭದಲ್ಲಿ ಆ ಕೇಸಿನ ಬಗ್ಗೆ ಅಲ್ಲಿ ಸೂಕ್ತವಾದ ನಿರ್ಧಾರವನ್ನು ತಗೊಳ್ತಕ್ಕಂತಹ ಒಂದು ಹಕ್ಕನ್ನ ಅಥವಾ ಒಂದು ಜವಾಬ್ದಾರಿಯನ್ನು ಕೊಟ್ಟಿರುತ್ತೆ. ಯಾವ ಪ್ರಕರಣಗಳನ್ನ ದಯವಿಟ್ಟು ಕಂಪೇರ್ ಮಾಡಬೇಡಿ. ನಾನು ಬಂದೆ ಪೇಷಂಟ್ಗೆ ಸಾಯುವ ಅನುಮತಿಗೂ ಇದಕ್ಕೂ ನಾನು ಹೇಳ್ತದಲ್ಲ, ಗವರ್ನರ್ ಅಂತಕ್ಕಂತಹ ಒಂದು ಪೋಸ್ಟ್ ಯಾಕೆ ಕ್ರಿಯೇಟ್ ಮಾಡಿದ್ದಾರೆ? ಹತ್ರದಲ್ಲಿ ಯಾವುದೊಂದು ರೋಬೋಟ್ ಇಟ್ಬಿಡ್ಬೋದಾಗಿತ್ತು. ಸಂವಿಧಾನದಲ್ಲಿ ಇದೆ, ಈ ಕೊಟ್ಬಿಡಿ ಅಂತ ಹೇಳಿ. ಸಮಸ್ಯೆ ಬಂದೆ ಪ್ರಶಾಂತ್ ಜಿ, ನಿಮ್ಮ ಪ್ರಶ್ನೆ ಉತ್ತರ ಕೊಡ್ತಾ ಇದ್ದೀನಿ. ಪ್ರತಿ ಗವರ್ನರ್ಗೆ ಒಂದು ನಿಮಿಷ, ಅವ್ರು ದೂರದಲ್ಲಿದ್ದಾರೆ, ಟೈಮ್ ಲಾಗ್ ಇರುತ್ತೆ. ಎಸ್ ಪ್ರಶಾಂತ್, ಯಡಿಯೂರಪ್ಪನವ್ರನ್ನ ಕರೆದಿದ್ದು ಸರಿ ಅಂತಾದ್ರೆ ಈಗ ಯಾಕೆ ವಿಜಯರನ್ನ ಕರೆದು ತಪ್ಪು ಅಂತ ಹೇಳ್ತೀರಿ ನೀವು? ಅಲ್ಲಲ್ಲ, ನೀವು ಒಂದೇ ಪ್ರೆಸಿಡೆನ್ಸಿ ಒಂದೇ ರೀತಿ ರೂಲ್ಸ್ ಬರಬೇಕು ಅಂತ ಹೇಳಿದ್ರೆ ಅಲ್ಲಿಗೆ ಇವರು ಗವರ್ನರ್ ಕೂರ್ಸೋ ಅವಶ್ಯಕತೆ ಇರಲ್ಲ. ಒಂದು ರೋಬೋಟ್ ಎಕ್ಸಾಕ್ಟ್ಲಿ. ಇಲ್ಲಿ ಬಿಜೆಪಿ ಸಿಂಗಲ್ ಮೆಜಾರಿಟಿ ಆಗಿತ್ತು, ಅಲ್ಲಿ ಟಿವಿಕೆ ಸಿಂಗಲ್ ಮೆಜಾರಿಟಿ ಆಗಿದೆ. ಯಾಕೆ ಕೂರಿಸುತ್ತಾರೆ ಅಂತ ಸಮಯ ಸಂದರ್ಭ ಬೇರೆ ಬೇರೆ ಇದೆ. ಇಲ್ಲಿ ಬಿಜೆಪಿ ಸಿಂಗಲ್ ಮೆಜಾರಿಟಿ ಆಗಿತ್ತು, ಅಲ್ಲಿ ಟಿವಿಕೆ ಸಿಂಗಲ್ ಮೆಜಾರಿಟಿ. ಎರಡು ಲೈನ್ ಆದ್ರೂ ಮಾತಾಡಕ್ ಬಿಟ್ರೆ ನಿಮ್ಗೆ ನಾನು ಏನ್ ಹೇಳ್ತೀನಿ ಅಂತ ನಿಮ್ಗೂ ಒಂದು ಸ್ವಲ್ಪ ಅರ್ಥ ಆಗುತ್ತೆ. ನಾನು ಏನು ಹೇಳಕ್ ಹೊಟ್ಟಿದ್ದೀನಿ ಅಂತ ಹೇಳಿದ್ರೆ, ಯಾಕೆ ಗವರ್ನರ್ ಅಂತಕ್ಕಂಥ ಒಂದು ಪೋಸ್ಟ್ ಅನ್ನು ಕ್ರಿಯೇಟ್ ಮಾಡಿದ್ರೆ ಅಲ್ಲ ಅವ್ರನ್ನ ಕೂರಿಸಿದ್ದಾರೆ ಅಂತ ಹೇಳಿದ್ರೆ, ಆ ಸಂದರ್ಭಕ್ಕೆ ತಕ್ಕನಾಗಿ ಆ ರೀತಿಯ ವಿಮರ್ಶೆ, ವಿಶ್ಲೇಷಣೆ ಮತ್ತೆ ಏನು ವಿವೇಚನೆಯನ್ನು ಉಪಯೋಗಿಸಿ ಅದಕ್ಕೆ ಸಂದರ್ಭಕ್ಕೆ ತಕ್ಕಾಗಿ ಸೂಕ್ತ ಅನ್ಸ್ತಕ್ಕಂಥದ್ದು ಮಾಡ್ತಾರೆ. ಹಾಗಾಗಿ ಅವ್ರು ಮಾಡಿದ ತಪ್ಪು ಇವ್ರು ಮಾಡಿ ಸರಿ ಅಂತ ಹೇಳ್ತಿಲ್ಲ. ಇವ್ರು ಹೇಳಿರೋದೇನು? ನಿಮ್ಗೆ 15 ದಿವಸ ಟೈಮ್ ಆಗೋಯ್ತು, ನಿಮಗೆ ಗೌರ್ಮೆಂಟ್ ಫಾರ್ಮೇಷನ್ ಮಾಡೋ ಟೈಮ್ ಆಗೋಯ್ತು, ಅದಾದ್ರೂ ಕೊಡಲಿಲ್ಲ, ಏನೋ ಒಂದು ಅನ್ಯಾಯ ಮಾಡ್ತಿದ್ರೆ ಅಲ್ವೇ ಇಲ್ಲ. ಇನ್ನು 2 ದಿನ 3 ದಿವಸ ಆಗಿಲ್ಲ. ಹೋದಾಗ ಏನು ಕೇಳಿದ್ರು? 108 TVK ಬಂದಿದೆ, 5 ಕಾಂಗ್ರೆಸ್ ಕೊಟ್ಟಿದೆ, 113, 114 ತೋರಿಸಿ ನೀವು. 118 ಬರ್ದಂಗೆ 117 ಬಂದ್ರೂ ಕೂಡ ಸರ್ಕಾರ ಮಾಡೋದಕ್ಕೆ ಆಗೋದಿಲ್ಲ. ನಿಮಗೆ ನೀವು ಆದ್ಮೇಲೆ ಮಾಡ್ತೀನಿ ಅಂತ ಅವ್ರು ಕೇಳಿದ್ದೇನಪ್ಪ? ಇನ್ನು 5 ಜನ 6 ಜನ ಇದೆಲ್ಲ ಯಾರು ಹೇಳಿ? ನೀವು ಇಷ್ಟು ಪಕ್ಷಗಳು ನಿಮ್ಮ ಕೈ ಕಣ್ಮುಂದೆ ಇದೆ. ಇದು ಬಿಟ್ಬಿಟ್ರೆ PMK ಇದೆ, 4 ಇದೆ, ಕೊಡ್ತೀನಿ ಅಂತ ಹೇಳಿದ್ರ ಇಲ್ಲ. VCK 2 ಇದೆ, ಕೊಡ್ತೀನಿ ಅಂತ ಹೇಳಿದ್ರ ಇಲ್ಲ. CPM 2 ಇದೆ, ಕೊಡ್ತೀನಿ ಅಂತ ಹೇಳಿದ್ರ ಇಲ್ಲ. CPIಗೆ 2 ಇದೆ, ಕೊಡ್ತೀನಿ ಅಂತ ಹೇಳಿದ್ರೆ ಇಲ್ಲ. BJPಗೆ 1 ಇದೆ, ಕೊಡ್ತೀನಿ ಅಂತ ಹೇಳಿದ್ರೆ ಇಲ್ಲ. 72 ಇವ್ರಿಗಿದೆ, DMK ಕೊಡ್ತೀರಿ ಅಂತ ಇಲ್ಲ. 57 AIDMK ಇದೆ, ಕೊಡ್ತೀನಿ ಅಂತ ಹೇಳಿದ್ರೆ ಕೊಟ್ಟಿಲ್ಲ. ಯಾರು ಕೊಟ್ಟಿಲ್ಲ ಅಂತಾನೆ ಹೇಳ್ತಿದ್ದವ್ರಿಗೆ, ಹೌದು ನಿನಗೆ ಅಷ್ಟೊಂದು ಕಾನ್ಫಿಡೆನ್ಸ್ ಇದ್ರೆ ನೀನು ತಗೊಂಬಾರಪ್ಪ ಅಂತೇಳಿ 1 ದಿವಸ 2 ದಿವಸ ಹೇಳಿದಾಗಲೂ ಇಲ್ಲ ಹಿಂಗೆ ಮಾಡಬೇಕಿತ್ತು ಅಂತೇಳಿ ಅವರ ವಿವೇಚನೆಯಿಂದ ಪ್ರಶ್ನೆ ಮಾಡೋದಿದೆಯಲ್ಲ, ಮಾತನ್ನ ಹೇಳಿಲ್ಲ. ಏನ್ ಆಕಾಶ ಮುಳುಗೋಗಲ್ಲ ಅಂತ ಏನ್ ಮಾಡಿದ್ರು? ಇಲ್ಲ ಏನಾದ್ರು 18ರಲ್ಲಿ ಯಾಕೆ ಮಾತನ್ನ ಹೇಳಿಲ್ಲ ನೀವು? ನಾನು ಅದನ್ನ ಹೇಳ್ತಾ ಇದ್ದೀನಿ. ಪ್ರತಿ ಸಂದರ್ಭದಲ್ಲಿ ಒಂದೊಂದು ಸಮಯ ಸಂದರ್ಭ ಏನ್ ಬದಲಾಗಿತ್ತು ಅದನ್ನಾರು ಹೇಳಿ. ಅಷ್ಟೇ, ನಾನು ಅದನ್ನ ಹೇಳ್ತಿಲ್ಲ. ಅದು ಪ್ರತಿ 104 ಇತ್ತು, ಮೆಜಾರಿಟಿಗೆ 112 ಬೇಕಾಗಿತ್ತು, ಇನ್ನು 8 ಎಲ್ಲಿದೆ ಅಂತ ಕೇಳಬಹುದಾಗಿತ್ತು. ನಾನು ಅದನ್ನ ಕೇಳಿದ್ದು. ಒಂದೇ ವಿಷಯದ ಮೇಲೆ ಸುಪ್ರೀಂ ಕೋರ್ಟ್ 2 ತರ ಜಡ್ಜ್ಮೆಂಟ್ ಹೆಂಗ್ ಕೊಡಕ್ ಸಾಧ್ಯ? ಡಿಪೆಂಡ್ಸ್ ಆನ್ ದ ಜಡ್ಜ್. Depends on the party. Depends on the time and the Depends on the party. ಪಾರ್ಟಿಗೂ ರಾಜ್ಯಪಾಲರಿಗೂ ಸಂಬಂಧವೇ ಇಲ್ಲ. ನೀವು ಏನ್ ಬೇಕಾದ್ರೆ ಹೇಳೋ ಪಾರ್ಟಿ ಅವರು ಬಿಜೆಪಿ ಅಲ್ಲ, ಯಾವ್ದೋ ಪರ್ಟಿಕ್ಯುಲರ್ ಪಾರ್ಟಿ ಅಲ್ಲ. ಪ್ರತಿ ಗವರ್ನರ್ಗೂ ಕೂಡ ಆ ಸನ್ನಿವೇಶದಲ್ಲಿ ಅವರ ವಿವೇಚನೆ ಬರುತ್ತೆ. ಗವರ್ನರ್ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್ ಇಸ್ ವಿವೇಚನೆ. ಅವರ ವಿವೇಚನೆಗೆ ಇನ್ನೊಂದು ಗವರ್ನರ್ ಇಸ್ ಅ ಪೊಲಿಟಿಕಲ್ ಅಪಾಯಿಂಟಿ. ನೀವೇನ್ ಬೇಕಾದ್ರೂ ಹೇಳ್ಬೋದು ಸರ್. ನೀವು ಅದಕ್ಕೆ ಸತ್ಯ ಅಲ್ಲ, ಸಾಧ್ಯವೇ ಇಲ್ಲ.
ಪೊಲಿಟಿಕಲ್ ಅಪಾಯಿಂಟಿ ಅಲ್ವಾ? ಚಂದ್ರಶೇಖರ್ ಕೇಂದ್ರ ಅಪಾಯಿಂಟ್ ಮಾಡೋದಲ್ಲ. ಯಾಕ್ರಿ ವಕ್ತಾರ ತರ ಆಡ್ತೀರಿ? ಕೂತ್ಕೊಳ್ರಿ ಅಂತ 5 ನಿಮಿಷ. ನೀವು ಕೇಂದ್ರ ಸರ್ಕಾರ ಅಪಾಯಿಂಟ್ ಮಾಡುತ್ತೆ ಬಿಟ್ಟರೆ ಬಿಜೆಪಿ ಅಪಾಯಿಂಟ್ ಮಾಡೋದಲ್ಲ. ನರೇಂದ್ರ ಮೋದಿ ಪ್ರೈಮ್ ಮಿನಿಸ್ಟರ್ ಅಪಾಯಿಂಟ್ ಮಾಡ್ತಾರೆ ಬಿಟ್ಟರೆ ನರೇಂದ್ರ ಮೋದಿ ಒಬ್ಬ ಲೀಡರ್ ಆಫ್ ಬಿಜೆಪಿ ಅಂತ ಅಪಾಯಿಂಟ್ ಮಾಡೋದಿಲ್ಲ. ಗವರ್ನರ್ ಹೋಗಿರ್ತಕ್ಕಂಥವ್ರಿಗೆ ಯಾವುದೇ ಇದಿಲ್ಲ, ಜಾತಿ ಇಲ್ಲ, ಧರ್ಮ ಇಲ್ಲ, ಯಾವುದೇ ಪಕ್ಷ ಇಲ್ಲ. ಈವನ್ ಫಾರ್ ದ ಸ್ಪೀಕರ್ ಆಲ್ಸೋ, ಸ್ಪೀಕರ್ ಒಂದೇ ಪೊಲಿಟಿಕಲ್ ಪಾರ್ಟಿಯಿಂದ ಸೆಲೆಕ್ಟ್ ಆಗಿದ್ರು ಕೂಡ, MLA ಆಗಿದ್ರು ಕೂಡ, ಈ ನೆವರ್ ಬಿಲಾಂಗ್ಸ್ ಟು ಎ ಪಾರ್ಟಿ ಅಂಟಿಲ್ ಅನ್ಲೆಸ್ ಈ ಸಿಟ್ಸ್ ದ ಚೇರ್. ಸೊ ಇವತ್ತು ಏನ್ ಮಾಡಬಾರ್ದು ಮಾಡ್ಬಿಟ್ಟಿದ್ದಾರೆ ಸರ್ ಗವರ್ನರು. ನಿನಗೆ ಇಷ್ಟೊಂದು ಕಾನ್ಫಿಡೆನ್ಸ್ ಇದೆಯೇನಪ್ಪ, ಹೋಗ್ ತಗೊಂಬ. ಯಾಕೆ ತಗೊಂಬ ಅಂತ ಹೇಳಿದ್ರೆ ಬೇರೆ ಎಲ್ಲರೂ ನಾನು ಕೊಡಲ್ಲ ಹೇಳ್ತಾ ಇದ್ದೀರಿ ಚಂದ್ರಶೇಖರ್ ಸರ್. ಯಾಕೆ ಅಂತ ಹೇಳಿದ್ರೆ ಬೇರೆ ಎಲ್ಲರೂ ನಾವು ಆಶಯವನ್ನ ಒಪ್ಕೊಳ್ತೀವಿ. 108ರಲ್ಲಿ 126 ಜನ ಇನ್ನೇನು ಉಳಿದಿದಾರಲ್ಲ, 126 ಜನ ನಾವು ಕೊಡಲ್ಲ ಅಂದಾಗ ಇದು ಸಂವಿಧಾನ ಬಿಕ್ಕಟ್ಟು ನಾಳೆ ಬರೋದನ್ನ ಒಂದು ಪ್ರಿಕಾಷನ್ ತಗೊಂಡು 1 ದಿವಸ 2 ದಿವಸಕ್ಕೆ ಇಷ್ಟೊಂದು ಮೇಲ್ಗಡೆ ಬಿದ್ದುಬಿಟ್ಟು ಇವ್ರು ಹೇಳ್ದಂಗೆ ಆಗ್ಬೇಕು. ಇಷ್ಟೊತ್ತು ಚಂದ್ರಶೇಖರ್ ಅವರ ವಾದವನ್ನು ಕೇಳಿಸಿಕೊಂಡವರೆಲ್ಲರಿಗೂ ಒಂದು ಮಾತು ಅರ್ಥ ಆಗುತ್ತೆ. 2018 2026 ಜೊತೆಗೆ ಕರ್ನಾಟಕವನ್ನು ತಮಿಳುನಾಡಿನ ಜೊತೆಗೆ ಹೋಲಿಕೆ ಮಾಡೋದಕ್ಕೆ ಅವ್ರ ತಯಾರಿ. ರಾಜ್ಯಪಾಲರು ಇನ್ನೊಬ್ಬ ರಾಜ್ಯಪಾಲರನ್ನ ಒಂದು ಟೈಮಿಂಗು ಇನ್ನೊಂದು ಟೈಮಿಂಗ್ ಅನ್ನ, ಒಂದು ಪರಿಸ್ಥಿತಿಯನ್ನು ಇನ್ನೊಂದು ಪರಿಸ್ಥಿತಿಗೆ ಹೋಲಿಕೆ ಮಾಡಕ್ ಆಗೋದೇ ಇಲ್ಲ. ಅದಕ್ಕೆ ವಿವೇಚನೆ ಅಂತಕ್ಕಂಥದ್ದಿರೋದು. ಇದು ಪ್ಯೂರ್ಲಿ ನೀವು ಸುಪ್ರೀಂ ಕೋರ್ಟ್ ಹೋದ್ರೆ ಇದೇ ಕೂಡ ಹೇಳೋದು. ಯಾವುದೇ ಸುಪ್ರೀಂ ಕೋರ್ಟ್ ಅಲ್ಲಿರ್ತಕ್ಕಂಥ ಸೆಟ್ ಅಸೈಡ್ ಮಾಡಿಲ್ಲ. ಇವನ್ 2018 ವಜುಭಾಯಿ ಅವ್ರದನ್ನು ಕೂಡ ಸುಪ್ರೀಂ ಕೋರ್ಟ್ ಅಲ್ಲಗಳಿಲೇ ಇಲ್ಲ. ಟೈಮಿಂಗ್ ಕಡಿಮೆ ಒಂದು ಸಣ್ಣ ಬ್ರೇಕ್ ಟೈಮ್ ಆಗಿದೆ, ಒಂದು ಸಣ್ಣ ಬ್ರೇಕ್. MP ಸಂಪತ್ AMMK ಕಾರ್ಯದರ್ಶಿ ನಮ್ಮನ್ನು ಶಿವಮೊಗ್ಗದಿಂದ ಜಾಯ್ನ್ ಆಗಿದ್ದಾರೆ. ಸಂಪತ್ ಸರ್ ನಮಸ್ಕಾರ. ಬರ್ತೀನಿ ನಾನು ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಜೊತೆಗೆ. ಅನಿಲ್ ತಡ್ಕಲ್ ಅವರಿದ್ದಾರೆ ಕಾಂಗ್ರೆಸ್ನಿಂದ ನಮ್ಮ ಜೊತೆಗೆ. ಅನಿಲ್, 2018ರಲ್ಲಿ ಯಡಿಯೂರಪ್ಪನವರಿಗೆ ಸರ್ಕಾರ ರಚಿಸುವ ಆಹ್ವಾನ ಕೊಟ್ಟರೆ ಯಾಕೆ ಆಹ್ವಾನ ಕೊಟ್ರಿ ಅಂತ ಸುಪ್ರೀಂ ಕೋರ್ಟ್ ತನಕ ಹೋದ್ರಿ ನೀವು. ಇಲ್ಲಿ ಆಹ್ವಾನ ಕೊಡ್ತಿಲ್ಲ, ಯಾಕೆ ತಮಿಳುನಾಡು ಬಂದ್ ಮಾಡಿ ಅಂತಿದ್ದೀರಿ? ಅಜಿತ್, ಇವತ್ತು ಒಂದು ಚರ್ಚೆ ಭಾಳ ಸ್ವಾರಸ್ಯಕರವಾಗಿರ್ತದೆ ಅಂತ ಹೇಳಕ್ಕೆ ಬಯಸ್ತೀನಿ. ಪ್ರಶಾಂತ್ ಅವರು ಒಬ್ಬ ಪೊಲಿಟಿಕಲ್ ಕಾಮೆಂಟೇಟರ್, ಒನ್ ಆಫ್ ದ ಬೆಸ್ಟ್ ಪೊಲಿಟಿಕಲ್ ಕಾಮೆಂಟರ್ ದಟ್ ಐ ಅಡ್ಮೈರ್. ಇವತ್ತು ಸ್ವಲ್ಪ ನಂಬರ್ಸ್ ಕಡೆಗೆ ಹೋಗೋಣ. 1999 SR ಬೊಮ್ಮಾಯಿ ಬಗ್ಗೆ ತಾವು ಹೇಳಿದ್ರಿ. ಅದರೊಳಗಡೆ ಜಡ್ಜ್ಮೆಂಟ್ ಏನು ಕೊಟ್ಟಿತ್ತು ಅಂದರೆ, ದ ಮೆಜಾರಿಟಿ ಶುಡ್ ಬಿ ಆರ್ಡಿನರಿಲಿ ಟು ಬಿ ಟೆಸ್ಟೆಡ್ ಇನ್ ದ ಅಸೆಂಬ್ಲಿ, ನಾಟ್ ಇನ್ ದ ರಾಜ್ಭವನ್ ಅನ್ನೋ ವಿಚಾರವನ್ನು ಪ್ರಸ್ತಾಪ ಮಾಡಿತ್ತು. ಬಟ್ ಇನ್ ಅ ಬ್ರಾಡರ್ ಕಾಂಟೆಕ್ಸ್ಟ್ ಇದ್ರೂ ಸಹ ದ ಲಾಸ್ಟ್ ಲೈನ್ ಏನು ನಾವು ನೋಟ್ ಆಗ್ತೀವಿ, ದಟ್ ವಾಸ್ ದಿಸ್ ಥಿಂಗ್. ಆಮೇಲೆ ಜಗದಂಬಿಕಾ ಪಾಲ್ ಕೇಸಲ್ಲಿ ಉತ್ತರ ಪ್ರದೇಶದಲ್ಲೂ ಅದೇ ಥರದ್ದು ಒಂದು ವರ್ಡಿಕ್ ಕೊಡ್ತು. ಅಗೇನ್ ಇಟ್ ವಾಸ್ ವೆರಿ ಕ್ಲಿಯರ್, ಇಟ್ ಹ್ಯಾಸ್ ಟು ಬಿ ದ ಟೆಸ್ಟ್ ಹ್ಯಾಸ್ ಟು ಬಿ ಡನ್ ಇನ್ ದ ಫ್ಲೋರ್ ಆಫ್ ದ ಹೌಸ್. ಅದಾಗಿದ್ಮೇಲೆ 2006ರಲ್ಲಿ ರಾಮೇಶ್ವರ ಪ್ರಸಾದ್ ಕೇಸಲ್ಲೂ ಸಹ ಅದೇ ಜಡ್ಜ್ಮೆಂಟ್ ಕೊಡ್ತು ಸುಪ್ರೀಂ ಕೋರ್ಟ್. 2020 ಶಿವರಾಜ್ ಸಿಂಗ್ ಚೌಹಾಣ್ ಅವ್ರ ಕೇಸಲ್ಲೂ ಸಹ ಅದೇ ಜಡ್ಜ್ಮೆಂಟ್ ಕೊಡ್ತು. 2023 ಮತ್ತು 2022-23ರಲ್ಲೂ ಸಹ ಮಹಾರಾಷ್ಟ್ರದ್ದು ಸೇಮ್ ಆರ್ಡರ್ ಕೊಡ್ತು. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಅ ಗವರ್ನರ್ ಈಸ್ ಅ ಕಾನ್ಸ್ಟಿಟ್ಯೂಷನಲ್ ಅಪಾಯಿಂಟಿ, ಈಸ್ ನಾಟ್ ಅ ಪೊಲಿಟಿಕಲ್ ಅಪಾಯಿಂಟಿ ಅವರು. ಓಕೆ, ಈ ಎಲ್ಲ ಜಡ್ಜ್ಮೆಂಟ್ಗಳು ನೀವೇನು ಪ್ರಸ್ತಾಪ ಮಾಡಿದ್ರಲ್ಲ ಎಲ್ಲವೂ ಕರೆಕ್ಟು. ಮೆಜಾರಿಟಿ ಅನ್ನುವುದನ್ನು ವಿಧಾನಸಭೆಯಲ್ಲಿ ಪ್ರೂವ್ ಮಾಡಬೇಕೆ ಹೊರತು ರಾಜಭವನದಲ್ಲಿ ಅಲ್ಲ. ಹೌದು. ಹೌದಾ? ಹೌದು. ಹಾಗಂತ AIADMKದವರು ರಾಜ್ಯಪಾಲರಿಗೆ ಒಂದು ಲೆಟರ್ ಕೊಟ್ಟು ಕರೀರಿ ನಮ್ಮನ್ನು ಸರ್ಕಾರ ರಚನೆ ಮಾಡೋದಕ್ಕೆ, ನಾವು ಮೆಜಾರಿಟಿ ವಿಧಾನಸಭೆಯಲ್ಲಿ ಅಲ್ಲಿಗೆ ಬರ್ತೀನಿ. ಈಗ ರಾಜ್ಯಪಾಲರು ಏನು ಮಾಡಬೇಕು? ಒಂದು ನಿಮಿಷ ಹೇಳ್ತೀನಿ. ಈಗ ಒಂದು ಗವರ್ನರ್ ಆಗಿ ಅವರು ಮಾಡ್ತಕ್ಕಂಥ ಕೆಲಸ ಏನಂದರೆ, ಎಲ್ಲ ಪೊಲಿಟಿಕಲ್ ಪಾರ್ಟಿಗಳು ಹೋಗಿ ಅರ್ಜಿಯನ್ನು ಕೊಡ್ಬೋದು, ಅಲಯನ್ಸ್ಗಳು ಅರ್ಜಿಯನ್ನು ಕೊಡ್ಬೋದು. ಏನು ಮಾಡ್ಬೋದು ಅವರು ಅಂತಂದರೆ, ಸ್ಪೀಕರ್ ಥರದ ಚೇರ್ಗಳಲ್ಲಿ ಕೂತ್ಕೊಂಡು ಯಾರ್ಯಾರು ಬಂದಿದ್ದಾರೋ ಅವತ್ತಿನ ದಿವಸ ಯಾರ್ಯಾರು ಅವ್ರಿಗೆ ಸಪೋರ್ಟ್ ಕೊಟ್ಟಿದ್ದಾರೋ ಅನ್ನೋದನ್ನು ಭಾವಿಸ್ಬಿಟ್ಟು ಮುಖ್ಯಮಂತ್ರಿ ಯಾರು ಭಾವಿಸುವುದಂದ್ರೆ ಅಲ್ಲಿ ಯಾರು ಬಂದಿದ್ದಾರೆ ಅನ್ನೋದನ್ನು ಇದಕ್ಕೂ ವಿಟ್ನೆಸ್ ಮಾಡ್ಕೊಂಡು ಹೇಳ್ಬೇಕಾಗ್ತದೆ. ಒಂದು ನಿಮಿಷ ಒಂದು ಸೆಕೆಂಡ್ ಅರ್ಜೆಂಟ್ ಮಾಡ್ಬಿಡಿ. ನಾನು ಯಾಕಂದ್ರೆ ಒಂದು ಪ್ಯಾಟರ್ನಲ್ಲಿ ಹೋಗ್ತೀನಿ, ಸೊ ದಟ್ ನೋಡೋರ್ಗೆ ಅರ್ಥ ಆಗ್ಬೇಕು. ಯಾಕಂದ್ರೆ ಇದೊಂಥರ ಹೆಂಗಿದೆ ಅಂತಂದ್ರೆ, ಅರ್ಥ ಆದ್ರೆ ಕರೆಕ್ಟ್, ಅಪಾರ್ಥ ಆಗಬಾರ್ದು. ಅಲ್ಲ 100% ಅಪಾರ್ಥ ಆಗಲ್ಲ. 100% ಅಪಾರ್ಥ ಆಗಲ್ಲ. ನೀವು ಸೆಂಟ್ರಲ್ ಮಾತಾಡಿದ್ರೆ ಪಾಪ ಜನರಿಗೆ ಅಪಾರ್ಥ ಆಗ್ತದೆ. ಇಲ್ಲಿ ಏನಾಗಿದೆ ಅಂತಂದರೆ, ಹಿಂದೂ ಮುಸ್ಲಿಮು ಇಲ್ಲ ಪಾಕಿಸ್ತಾನ ಬಾಂಗ್ಲಾದೇಶ ಆಗಿದ್ರೆ ಚಂದ್ರಶೇಖರ್ ಅವ್ರು ಒಳ್ಳೆ ಮ್ಯಾಚ್ ಆಡಿರೋರು. ಇದೊಂಥರ ಸ್ಟಿಕ್ಕಿ ವಿಕೆಟ್ ಅವರಿಗೆ. ಆಮೇಲೆ ನಮ್ಮ ಸ್ನೇಹಿತರು ಪಕ್ಕದಾಗ ಕೂತ್ಕೊಂಡ್ರೆ ಭಾರತೀಯ ಜನತಾ ಪಾರ್ಟಿ ವಕ್ತಾರರು ಸ್ವಲ್ಪ ಕಮ್ಮಿ ಮಾತಾಡೋ, ಅವಕ್ಕಿಂತ ಜಾಸ್ತಿ ಮಾತಾಡ್ತಾರೆ. ಸುಮ್ಮನೆ ರಾಜಕೀಯ ವಿಷಯ. ಒಂದು ನಿಮಿಷ ಕೂತ್ಕೊಳ್ಳಿ. ಎಲ್ಲ ಸೆಂಟ್ರಲ್ ಗೌರ್ಮೆಂಟ್, ಎಲ್ಲ ಯಾವ ಸೆಂಟ್ರಲ್ ಗೌರ್ಮೆಂಟ್ ಹೇಳಿ ನೋಡೋಣ. ಸುಮ್ಮನೆ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ ಎಷ್ಟು ಕೊಟ್ಟಿದ್ದಾರೆ?
ಇವತ್ತು ಅಲ್ಲ, ಸುಮ್ನೆ ಚಂದ್ರಶೇಖರ್ ಮಾತಾಡೋದು. ಚಂದ್ರಶೇಖರ್ ಶಂಕರ್ ಶೆಟ್ಟರ್ನ ಬೈತಾರೆ ಅನ್ಕೊಂಡಿದ್ದೆ ನಾನು. ಕಾಂಗ್ರೆಸ್ ವಕ್ತಾರ ಥರ ಮಾತಾಡ್ತಿದ್ದೀರಿ. ಸರ್, ಅಲ್ಲಲ್ಲ, ಅವರು ಸೆಂಟ್ರಲ್ಲಿ ಮಾತಾಡೋದು ಕೊಟ್ರು. ಏನಂತ ಮಾತಾಡೋದು ಕೊಟ್ರು ಗೊತ್ತಾ? ಎಲ್ಲ ಕೇಂದ್ರದಲ್ಲಿದ್ದಂತ ಎಲ್ಲಾ ಸರ್ಕಾರಗಳು, ನಾನು ಹೇಳ್ತೀನಿ ಫಾರ್ ಇಸ್ ಇನ್ಫಾರ್ಮೇಶನ್, ಅದನ್ನ ನಾನು ಲೆಟ್ ಹೇಳ್ತೀನಿ, ಇಂಪ್ರೂವ್, ಪ್ರಶಾಂತ್ ಲೆಟ್ ಹೇಳಿದ್ರಿ. ಇಂಪ್ರೂವ್. ಅಲ್ಲಲ್ಲ, ಇವ್ರು ಹೇಳಿದ್ರು, he was trying to- ಅಲ್ಲಲ್ಲ, ತಪ್ಪ ನಾನು ಹೇಳಿದ್ದು. ಅಲ್ಲ, ನೀವು ತಪ್ಪು ಅಂತ ಒಪ್ಕೊಳ್ಳಿ, ಆಯ್ತು, ಅಲ್ಲಿ ನಿಲ್ಸ್ಬಿಡಿ, ಆಯ್ತು. ಒಂದ್ ನಿಮಿಷ ಹೇಳ್ತೀನಿ ಈಗ. ನೆಕ್ಸ್ಟ್ ಈಗ ಹೇಳ್ತೀನಿ ಕೇಳಿ. ಯಾಕೆ ಈ ವಿಚಾರನ ಹೇಳ್ತಾ ಇದ್ದೀನಿ ಅಂದ್ರೆ, ಆಫ್ಟರ್ ಇನ್ಸ್ಪೈಟ್ ಆಫ್ ಸುಪ್ರೀಂ ಕೋರ್ಟ್ ಕೊಟ್ಟಾದ ಮೇಲೆ ದೇರ್ ಆರ್ ಸೋ ಮೆನಿ ಮೈನಾರಿಟಿ ಗೌರ್ಮೆಂಟ್ಗಳಿತ್ತು. ಪಿ ವಿ ನರಸಿಂಹರಾವ್ ಗೌರ್ಮೆಂಟ್ ಇತ್ತು, ಅಟಲ್ ಬಿಹಾರಿ ವಾಜಪೇಯಿ ಗೌರ್ಮೆಂಟ್ ಇತ್ತು, ದೇವೇಗೌಡರ ಗೌರ್ಮೆಂಟ್ ಇತ್ತು, ಐ ಕೆ ಗುಜರಾಲ್ ಗೌರ್ಮೆಂಟ್ ಇತ್ತು, ಅಟಲ್ ಬಿಹಾರಿ ವಾಜಪೇಯಿ ಗೌರ್ಮೆಂಟ್ ಇತ್ತು. ಅದಾಗಿದ್ಮೇಲೆ ಮನಮೋಹನ್ ಸಿಂಗ್ ಅವ್ರ ಗೌರ್ಮೆಂಟು ಸಹ ಮೈನಾರಿಟಿ ಗೌರ್ಮೆಂಟೇ. ಇಟ್ ಈಸ್ ನಾಟ್ ದಟ್ ಮೈನಾರಿಟಿ ಗೌರ್ಮೆಂಟ್ ಅಂದರೆ ನಂಬರ್ಸ್ ವರ್ ನಾಟ್ ಮ್ಯಾಚಿಂಗ್ ಟು ವಾಟ್ ದ ಮೆಜಾರಿಟಿ ಇತ್ತು, ಆ ನಂಬರಿಗೆ ಮ್ಯಾಚ್ ಆಗ್ತಾ ಇರಲಿಲ್ಲ. ಬಟ್ ದೇರ್ ವಾಸ್ ಎನ್ ಎಕ್ಸ್ಟರ್ನಲ್ ಸಪೋರ್ಟ್, ಹೊರಗಡೆಯಿಂದ ಸಪೋರ್ಟ್ ಕೊಟ್ಟು ಅವತ್ತಿನ ದಿವಸ ರಾಜಕಾರಣ ಮಾಡೋದಕ್ಕೆ ಅವಕಾಶ ಕೊಟ್ಟು. ಇವತ್ತು ಯಾಕೆ ಒಂದು ಕಾನ್ಸ್ಟಿಟ್ಯೂಷನಲ್ ಪೋಸ್ಟು, ಯಾಕೆ ಒಂದು ಪೊಲಿಟಿಕಲ್ ಪೋಸ್ಟ್ ಅನ್ನೋ ವಿಚಾರ ನಾನು ಪ್ರಸ್ತಾಪ ಮಾಡಿದ್ದೀನಿ ಅಂತಂದರೆ, ಭಾರತೀಯ ಜನತಾ ಪಾರ್ಟಿಯವರ ಸಾಧನೆ ಹೇಳ್ತೀನಿ. ಸೋ ಕಾಲ್ಡ್ ಸೆಂಟ್ರಲಿಂದ ಅಪಾಯಿಂಟ್ ಆಗಿ ಗವರ್ನರ್ ಆಗಿ ಬಂದಿರುವಂಥ ಸಾಧನೆ ಮಾಡಿರುವಂಥವ್ರು. ಯಾವ ಮಹಾರಾಷ್ಟ್ರದಲ್ಲಿ ಭಗತ್ ಸಿಂಗ್ ಅನ್ನೋರು ಈ ಇನ್ವೈಟೆಡ್ ಯಾರು ಫಡ್ನವೀಸ್ ಅವ್ರನ್ನ ಮತ್ತು ಅಜಿತ್ ಪವಾರ್ ಅವ್ರನ್ನ ಅರ್ಲಿ ಮಾರ್ನಿಂಗ್ ಕರೆದ್ರು, ಬೆಳಗ್ಗೆ ಕರೆದ್ರು. ಏನಕ್ಕೆ ಕರೆದ್ರು? ಅವತ್ತಿನ ದಿವಸ ಯಾರ್ದಿತ್ತು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಯಾರ್ದಿತ್ತು? ಒಂದ್ ನಿಮಿಷ, ಅಲ್ಲ ನಗದಲ್ಲ ಅಜಯ್, ಇದೊಂಥರ ಹೆಂಗ್ ಗೊತ್ತಾ, ಕಸಕ್ಕಂತ ಸಿಗಾಕೊಂಡ್ಮೇಲೆ ನಕ್ಬಿಡೋದು. ಯಾಕೆ ಅಂತ ಕೇಳಿ, ಒಂದ್ ನಿಮಿಷ ಕೇಳಿ, ಒಂದ್ ನಿಮಿಷ ಕೇಳ್ತೀನಿ, ಒಂದ್ ನಿಮಿಷ ಹೇಳ್ತೀನಿ ಕೇಳಿ, ಒಂದ್ ನಿಮಿಷ ಕೇಳಿ, ಐ ವಿಲ್ ಟಾಕ್, ಒಂದ್ ನಿಮಿಷ ಕೇಳಿ ಹೇಳ್ತೀನಿ. ಅದಾಗಿದ್ಮೇಲೆ ಕರ್ನಾಟಕದಲ್ಲಿ ವಾಜಪೇಯಿ ಬಗ್ಗೆ ಹೇಳಿದ್ರು. ಯಾರು ಇವರು ಯಡಿಯೂರಪ್ಪನವರು 104 ಸೀಟ್ ಇತ್ತು. ಅವತ್ತಿನ ದಿವಸ ನಾವು ಕೊಯ್ಲೇಷನ್ ಆಗಿ ನಾವು ಮಾಡ್ತೀವಿ ಅಂದ್ರು ಸಹ ಬಿಡ್ಲಿಲ್ಲ. ಅದಾಗಿದ್ಮೇಲೆ ಸರ್ಕಾರ ಬಿದ್ದೋಯ್ತು. ಅದಾಗಿದ್ಮೇಲೆ 2017ರಲ್ಲಿ ಯಾರ್ದು ಗೌರ್ನಮೆಂಟು ಗೋವಾದಲ್ಲಿ ವಾಸ್ ದ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ? ಕಾಂಗ್ರೆಸ್. ಅವತ್ತಿನ ದಿವಸ ಗವರ್ನರ್ ಯಾರಾಗಿದ್ರು? ಯಾರನ್ನ ಅಂದರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಭಾರತೀಯ ಜನತಾ ಪಾರ್ಟಿಗೆ ಮಾನ ಮರ್ಯಾದೆ ಏನೂ ಇಲ್ಲ. ಅವರು ಗವರ್ನರ್ ಅನ್ನೋದು ಒಂದು ಪೊಲಿಟಿಕಲ್ ಅಫಿಲಿಯೇಷನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅದನ್ನ. ಅದು ಇಟ್ ಇಸ್ ಅ ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್. ಆಮೇಲೆ ಇನ್ನೊಂದು ಹೇಳ್ತೀನಿ, ಮಣಿಪುರದಲ್ಲಿ 2017ರಲ್ಲಿ ಹೂ ವಾಸ್ ದ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ? ಇಟ್ ವಾಸ್ ಕಾಂಗ್ರೆಸ್. ಅದಾಗಿದ್ಮೇಲೆ ಗುಜರಾತಲ್ಲಿ ಯಾರಿದ್ರು? ಇಟ್ ವಾಸ್ ಕಾಂಗ್ರೆಸ್. ಹೌದು, ಗುಜರಾತ್ ಅಲ್ಲೂ ಸಹ ನಾವು 2000 ವಿ ವರ್ ದ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಲಾಸ್ಟ್ ಟೈಮ್ ಬಿಫೋರ್ ದಿಸ್ ಎಲೆಕ್ಷನ್. 97 ಸೀಟ್ಸ್ ತಗೊಂಡಿದ್ವಿ, ಇಫ್ ಐ ನಾಟ್ ರಾಂಗ್, ಬಟ್ ದ ನಂಬರ್ಸ್ ಆರ್ ನಾಟ್ ವಿತ್ ಮೀ. ಒಂದ್ ನಿಮಿಷ, ತಪ್ಪಾಗಿದ್ರು ಸಹ ಅದನ್ನ ಅಡ್ಮಿಟ್ ಮಾಡ್ಕೊಳ್ಳೋದಕ್ಕೆ ನನ್ನ ಹತ್ರ ಧೈರ್ಯ ಇದೆ. ಅಂದ್ರೆ ಗುಜರಾತ್ ನಲ್ಲಿ ಸಿಂಗಲ್ ಲಾರ್ಜೆಸ್ಟ್ ಆಯ್ತಾ? ಒಂದ್ ನಿಮಿಷ ಕೇಳಿ ಹೇಳ್ತೀನಿ. ಆಮೇಲೆ ಇಲ್ಲ ಅಜಿತ್, ಲಾಸ್ಟ್ ಐ ಕನ್ಕ್ಲೂಡ್. ಎಚ್ ಡಿ ಕುಮಾರಸ್ವಾಮಿ ಅವರು 2006ರಲ್ಲಿ ಮೈನಾರಿಟಿ ಗವರ್ನಮೆಂಟ್, ಇದೇ ಗವರ್ನರ್ ಒಪ್ಕೊಂಡ್ರು, ಆಡಳಿತ ಮಾಡಿದ್ರು. ಯಡಿಯೂರಪ್ಪನವರು 2007, 2008 ಮೈನಾರಿಟಿ ಗವರ್ನಮೆಂಟ್, ಅವಾಗೂ ಒಪ್ಕೊಂಡ್ರು. 2018ರಲ್ಲಿ ಅಲ್ಲ, ಒಂದ್ ನಿಮಿಷ ಚಂದ್ರಶೇಖರ್, ಒಂದ್ ನಿಮಿಷ ತುಂಬಾ ಸುಳ್ಳು ಹೇಳ್ತಿದ್ದೀರಿ. ಅಲ್ಲ ಸುಳ್ಳು ಹೇಳಿದ್ರೆ ಅಲ್ಲ, ಒಂದ್ ನಿಮಿಷ, 2018 ಮೈನಾರಿಟಿ ಗವರ್ಮೆಂಟ್ ಕುಮಾರಸ್ವಾಮಿ ಅವ್ರದ್ದು, ಮತ್ತಿನ್ನೇನು ರಾಜ್ಯಪಾಲರು ನಡೆಸೋದಕ್ಕೆ ಅವಕಾಶ ಕೊಟ್ರಲ್ವಾ? ಹೌದು. ಅಲ್ಲ ನಾನು ಹೇಳ್ತಿರೋದು ಎಕ್ಸ್ಟರ್ನಲ್ ಸಪೋರ್ಟ್ ಇಂದ. ಅಲ್ಲ ಸ್ವಾಮಿ, ನೀವು ಫಸ್ಟ್ ಆಫ್ ಆಲ್ ಮಾತಾಡೋದಕ್ಕೆ ಬರಲ್ಲ, ಸೆಂಟ್ರಲ್ ಮಾತಾಡ್ತೀವಿ. ಅನಿಲ್ ಹೇಳಿ ಪ್ರಶಾಂತ್. ಈಗ ಮೈನಾರಿಟಿ ಗೌರ್ಮೆಂಟ್ ಅಂದ್ರೆ ಏನು, ಹಾ, ಕಾನ್ಸೆಪ್ಟ್ ಏನಿತ್ತು? ನೀವು ಬಾಹ್ಯ ಸಪೋರ್ಟ್ ಅನ್ನ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಈಗ ಕುಮಾರಸ್ವಾಮಿ ಅವ್ರದ್ದು ಮೈನಾರಿಟಿ ಗವರ್ಮೆಂಟ್ ಹೆಂಗಾಗತ್ತೆ? ಕಾಂಗ್ರೆಸ್ ಹೊರಗಿಂದ ಸಪೋರ್ಟ್ ಕೊಡ್ತು ಒಂದು ಹಂತದಲ್ಲಿ, ಆಮೇಲೆ ಒಳಗೆ ಗವರ್ಮೆಂಟ್ ಒಳಗಡೆ 20 ಸೆಕೆಂಡ್ ಡಿಲೇ ಇರುತ್ತೆ. ಗೊತ್ತಾಯ್ತು ಸರ್, ನೀವು ಮಾತಾಡೋದು ಅವ್ರಿಗೆ ಆನ್ ಟೈಮ್ ಕೇಳಿಸೋದಿಲ್ಲ. ಪ್ಲೀಸ್ ಲೆಟ್ ಹಿಮ್ ಕಂಟಿನ್ಯೂ. ಎಸ್ ಪ್ರಶಾಂತ್. ನನಗಿರ್ತಕ್ಕಂಥ ಪ್ರಶ್ನೆ ಕಾಂಗ್ರೆಸ್ಗೆ ಇರ್ತಕ್ಕಂಥದ್ದು ನೋಡಿ, ನನ್ನ ಪ್ರಕಾರ ವಜುಭಾಯ್ ವಾಲಾ ಮಾಡಿದ್ದು ಪ್ಯೂರ್ಲಿ ಪಾಲಿಟಿಕ್ಸ್. ಎಲ್ಲರೂ ಸಿನ್ಹಾ ಮಾಡಿದ್ದು ಕೂಡ ನಾನು ಪಾಲಿಟಿಕ್ಸ್ ಅಂತ ಹೇಳಕ್ ಆಗಲ್ಲ, ಯಾಕಂದ್ರೆ ಅವ್ರ ನಂಬರ್ಸ್ ಅಲ್ಲ. ಅನಿಲ್, ನಾನು ಮಾತಾಡ್ತೀನಿ, ಆಮೇಲೆ ನೀವು ಮಾತಾಡಿ. ಇಲ್ಲಿ ರಾಜೇಂದ್ರ ಅರ್ಲೇಕರ್ ವೆರಿ ಸಿಂಪಲ್ ಪ್ರಶ್ನೆಯನ್ನ ಕೇಳ್ತಿದ್ದಾರೆ. CPI CPM VCK ಸ್ಟಿಲ್ ವಿತ್ DMK. ಅವ್ರು ಇವತ್ತು ಬೆಳಿಗ್ಗೆ ಕೂಡ ಸ್ಟಾಲಿನ್ ಮನೆಗೆ ಹೋಗಿದ್ರು. ಅವ್ರು ಯಾರ ಜೊತೆ ಅಂತಕ್ಕಂಥದ್ದನ್ನ ಬಹಿರಂಗವಾಗಿ ಕೂಡ ಯಾವುದೇ ಸ್ಪಷ್ಟೀಕರಣವನ್ನ ಕೊಡದೇ ಇದ್ದಾಗ ರಾಜ್ಯಪಾಲರು ಹೆಂಗೆ 113 ಸಂಖ್ಯೆ ಇದೆ, ನೀವು ಬಂದ್ಬಿಡಿ ಸರ್ಕಾರ ರಚಿಸಿ ಅಂತಕ್ಕಂಥದ್ದನ್ನ ಹೇಳ್ತಾರೆ? ಪ್ರಶಾಂತ್ ಮಾತಾಡ್ಲಾ? ಇಲ್ಲಿಗೆ ನೀವು ಒಂದ್ ನಿಮಿಷ ನಿಲ್ಸಿ, ಒಂದೇ ನಿಮಿಷ.
ನಾನು ವಜುಭಾಯಿ ವಾಲಾ ಮಾತಾಡಿ ಇಲ್ಲ, ನಾನು ಇದ್ರ ಬಗ್ಗೆನೇ ಮಾತಾಡ್ತೀನಿ, ನಾನು ಇದ್ರ ಬಗ್ಗೆನೇ ಮಾತಾಡ್ತೀನಿ. ಗವರ್ನರ್ ಹೆಂಗ್ ಕರೀತಾರೆ ಅಂತ. ಪ್ರಶಾಂತ್, ನಾನು ಇದ್ರ ಬಗ್ಗೆನೇ ಮಾತಾಡ್ತೀನಿ. ಲೆಟ್ ಮಿ ಟೆಲ್ ಯು, ಮಾತಾಡಿ. ನನ್ನ ಕಾಂಟೆಕ್ಸ್ಟ್ ಇರುವಂತದ್ದು ಇಷ್ಟೇ. ಸುಪ್ರೀಂ ಕೋರ್ಟ್ 1994, 1998, 2006, 2020, 2022, 23 ವರ್ಡಿಕ್ಟು ಸುಪ್ರೀಂ ಕೋರ್ಟ್ ಇರೋದ್ರ ಬದ್ರ ಮೇಲೇನೆ ನಾನು ಮಾತಾಡ್ತೀನಿ. ನಾನು ಹೇಳ್ತಿರೋದಿಷ್ಟೇ, ಅಕಸ್ಮಾತ್ ಏನಾದ್ರು TVKಗೆ ಮೆಜಾರಿಟಿ ಅನ್ನೋದಿದ್ದರೆ ಫ್ಲೋರ್ ಆಫ್ ದ ಹೌಸ್ ಅಲ್ಲಿ ಪ್ರೂವ್ ಮಾಡಬೇಕು. ಇಟ್ ಈಸ್ ನಾಟ್ ಇನ್ ದ ಲೆಟರ್ ವಿಚ್ ಗೋಸ್ ಟು ದ ರಾಜ್ಭವನ್ ಆಫ್ ದ ಗವರ್ನರ್ಸ್ ಆಫೀಸ್. ಒಂದ್ ನಿಮಿಷ, ಇಲ್ಲ, ಐ ಟೆಲ್ ಯು, ಆಸ್ ಫಾರ್ ಆಸ್ ಮೈ ಇನ್ಫಾರ್ಮೇಶನ್ ಗೋಸ್, ಅನಿಲ್, ಸುಪ್ರೀಂ ಕೋರ್ಟ್ ಏನ್ ಹೇಳ್ತು ಎಲ್ಲ ಪ್ರಕರಣಗಳಲ್ಲಿ? ತಲೆ ಎಣಿಸ್ಬೇಡಿ. ಯಾಕೆ ಇದನ್ನು ಹೇಳಿತ್ತು? ವೆಂಕಟ ಸುಬ್ಬಯ್ಯ ರಾಜ್ಯಪಾಲರಿದ್ದಾಗ ದೇವೇಗೌಡರು ಹೋಗಿ 15 ಜನರನ್ನ ರಾಜ್ಯಪಾಲರಿಗೆ ಭೇಟಿ ಮಾಡಿಸಿದ್ರು. ಕರೆಕ್ಟ್. ರಾಜೀವ್ ಗಾಂಧಿ ಸರ್ಕಾರಕ್ಕೆ ಅವ್ರು ರಿಪೋರ್ಟ್ ಕಳಿಸಿದಾಗ ಹಿಂದೆ ಮುಂದೆ ನೋಡದೆ ಆ ಸರ್ಕಾರವನ್ನು ವಜಾಗೊಳಿಸಿತು. ಬೊಮ್ಮಾಯಿ ಜಜ್ಮೆಂಟ್ ಅಲ್ಲಿ ಏನ್ ಹೇಳ್ತಾರೆ? ರಾಜ್ಯಪಾಲರು ನೀವು ತಲೆ ಎಣಿಸ್ಬೇಡಿ, ಬಟ್ ರಾಜ್ಯಪಾಲರು ಯು ಡೋಂಟ್ ಸ್ಯಾಟಿಸ್ಫೈ ವಿತ್ ನಂಬರ್ಸ್ ಅಂತ ಎಲ್ಲೂ ಸುಪ್ರೀಂ ಕೋರ್ಟ್ ಹೇಳಲ್ಲ. ಕರೆಕ್ಟ್. ಸುಪ್ರೀಂ ಕೋರ್ಟ್ ಏನ್ ಹೇಳುತ್ತೆ? ನೀವು ಲೆಟರ್ ಆಫ್ ಸಪೋರ್ಟ್ ಅನ್ನ ನೋಡಿ ಆಮೇಲೆ ನೀವು ನಿಮ್ಮ ಡಿಸ್ಕ್ರಿಪ್ಷನ್ ಮೇಲೆ ನಿರ್ಣಯ ತೆಗೆದುಕೊಳ್ಳಿ. ಇಲ್ಲ ನೀವು 110 ಇದ್ದವ್ರು ಕೊಟ್ಟು ಬಿಡಿ. ಹಾಗಿದ್ರೆ ವಜುಭಾಯಿ ವಾಲಾ ಯಡಿಯೂರಪ್ಪನವ್ರು ಕೊಟ್ಟಿದ್ದು ಸರ್, ಇಲ್ಲ, ಲೆಟ್ ಮೀ ಕರೆಕ್ಟ್. ಇಲ್ಲಿ ಏನಾಗಿದೆ ಅಂತಂದ್ರೆ ಅವ್ರು ಹೇಳ್ತಾ ಇರೋದಿಷ್ಟೇ, ಇನ್ ಕೇಸ್ ನಿಮ್ಮ ಹತ್ರ ನಂಬರ್ಸ್ ಇದ್ರೆ ಫ್ಲೋರ್ ಆಫ್ ದ ಹೌಸ್ ಅಲ್ಲಿ ಪ್ರೂವ್ ಮಾಡಿ, ಅಂಡ್ ದೇರ್ ಇಸ್ ಅ ಡಿಸ್ಟಿಂಕ್ಟ್ ಟೈಮ್. ನೀವು ಹೇಳಿದ್ರಲ್ಲ ಆಗ್ಲೇ, ಅಜಿತ್ ಅವರು ಸಹ ಹೇಳಿದ್ರು, 14-20 ದಿವಸ ಕೊಡೋಕ್ಕಾಗೋದಿಲ್ಲ, 24 hours ಅಲ್ಲಿ ಇದನ್ನ ನೀವು ಪ್ರೂವ್ ಮಾಡಬೇಕು ಅನ್ನೋದು ಸಹ ಕೆಲವೊಂದು ವರ್ಡಿಕ್ಟ್ಗಳಲ್ಲಿ ವ್ಯಕ್ತಪಡಿಸಿರುವಂಥದ್ದು. ಬಟ್ ನಾನು ಹೇಳೋದಕ್ಕೆ ಹೊರಟಿರೋದಿಷ್ಟೇ, ರಾಜ್ಯಪಾಲರು ಅವರ ಆಫೀಸ್ನಲ್ಲಿ ಕೂತ್ಕೊಂಡು ಈ ಲೆಟರ್ ಮೇಲೆ ನಾನು ಕೊಡಲ್ಲ ಅಂತ ಹೇಳೋಕ್ಕಾಗಲ್ಲ. ಯಾಕೆ ಅನ್ನೋದನ್ನ ನಿಮಗೆ ಒಂದು ಸಾಲಿಡ್ ರೀಸನ್ ಕೊಡ್ತೀನಿ. ಪಾಯಿಂಟ್ ನಂಬರ್ ಒನ್, ಈಸ್ ದ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ, ಅವರಿಗೆ ಕೊಡಬೇಕು ಮೊದಲನೇ ಅವಕಾಶ. ಇನ್ ಕೇಸ್ ಇಫ್ ಯು ಕಂಪೇರ್ ವಿತ್ 2000 ಯಡಿಯೂರಪ್ಪನವ್ರ ಕೇಸ್ 104 ಕೇಸಲ್ಲೇ ಕಂಪೇರ್ ಮಾಡೋದಾದ್ರೆ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಗೆ ಅವ್ರು ಕೊಟ್ಟಿದ್ರು ಅವತ್ತು, ಇವ್ರಿಗೂ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಕೊಡ್ರಿ ಅನ್ನೋದು ಒಂದು ವಾದ. ಎರಡನೇ ವಾದ, ಅಕಸ್ಮಾತ್ ಒಂದ್ ನಿಮಿಷ ಲೆಟ್ ಮಿ ಕಂಪ್ಲೀಟ್. ಎರಡನೇದೇನು ಅಂತಂದ್ರೆ, ಅಕಸ್ಮಾತ್ ADMK ಮತ್ತೆ DMK ಮತ್ತೆ ಸೋ ಕಾಲ್ಡ್ ಅದರ್ ಪಾರ್ಟೀಸ್ಗಳು ಎಲ್ಲ ಸೇರ್ಕೊಂಡು ಅಕಸ್ಮಾತ್ ಅವ್ರು ಮಾಡ್ತೀನಿ ಅನ್ನೋದಾದ್ರೆ ದೇರ್ ಹ್ಯಾಸ್ ಟು ಬಿ ಗಿವನ್ ಬೈ ದ ಗವರ್ನರ್ ಪರ್ಮಿಷನ್ ಟು ದೋಸ್ ಪಾರ್ಟೀಸ್ ಆಲ್ಸೋ. ಅದರಲ್ಲೇನು ಎರಡು ಮಾತಿಲ್ಲ. ಆದ್ರೆ ಇಫ್ TVK fails in proving the majority, but the question here is not in the house of governor, it has to be proven in the floor of the house. ಸಂಪತ್ ಅವರೇ, ರಾಜ್ಯಪಾಲರ ನಿರ್ಧಾರ ತಮಿಳುನಾಡಿನ ಜನರ ನಿರ್ಧಾರಕ್ಕೆ ವಿರುದ್ಧ ಅನ್ನಿಸ್ತಾ ಇಲ್ವಾ? DMK ಗವರ್ಮೆಂಟ್ ರಿಜೆಕ್ಟ್ ಮಾಡಿದಾನೆ ಸರ್ ತಮಿಳುನಾಡಿನ ಮತದಾರ. ಅನ್ನಿಸ್ತಾ ಇಲ್ಲ. ಅಲ್ಲ, ರಿಜೆಕ್ಟ್ ಮಾಡಿರೋದು ಬೇರೆ, ಈಗ ಆಗ್ತಾ ಇರೋಂಥ ಪರಿಸ್ಥಿತಿಗಳು ಬೇರೆ. ಭಾಳ ಅಂದರೆ ವ್ಯತ್ಯಾಸಗಳು ಭಾಳ ಇದ್ದಾವೆ. ಅದಕ್ಕೂ ಅವರು ರಾಜ್ಯಪಾಲರು ತಗೊಂಡಿರೋ ನಿರ್ಣಯ ಕರೆಕ್ಟಾಗಿದೆ. ಯಾವುದೇ ರೀತಿಯಾದಂಥ ಬೇರೆ ವ್ಯವಹಾರಗಳಿಗೆ ಆಸ್ಪದ ಕೊಡಬಾರ್ದು ಅನ್ನೋ ಉದ್ದೇಶಕ್ಕೆ ಅವರು ಈ ತೀರ್ಮಾನ ತಗೊಂಡಿದ್ದಾರೆ. ಇನ್ನು ಕಮ್ಯುನಿಸ್ಟ್ನವರು, ವೇಳಿಸಿಕದವರು ಯಾರೂ ಇನ್ನೂ ಅಂತಿಮ ಅವರ ಅಭಿಪ್ರಾಯಗಳನ್ನು ತಿಳಿಸಿಲ್ಲ. ರಾಜ್ಯಪಾಲರಿಗೆ ಲಿಖಿತವಾಗೂ ಕೊಟ್ಟಿಲ್ಲ, ವಿಜಯ್ ಅವರಿಗೂ ಲಿಖಿತವಾಗಿ ಯಾವುದೇ ಪತ್ರವನ್ನು ಕೊಟ್ಟಿಲ್ಲ ಬೆಂಬಲ ಕೊಡ್ತೀವಿ ಅಂತೇಳಿ. ಹಾಗಾಗಿ ಅನಿವಾರ್ಯ ಈ ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ ಆಗಿದೆ. ಇನ್ನು ಭಾಳ ಅಂದರೆ ಬೆಳಕರಿಯೋದ್ರೊಳಗಡೆ ಬೇರೆ ಬೇರೆ ರೀತಿ ವಾತಾವರಣಗಳು ಬದಲಾವಣೆ ಆಗೋ ಸಾಧ್ಯತೆಗಳು ಇದ್ದಾವೆ. ಅದು ಯಾವ ಬದಲಾವಣೆಗಳು ಅಂತ ಈಗ ನಾನು ಹೇಳಕ್ ಬರಲ್ಲ. ಅಲ್ಲ, ನಮಗೆ ನೆನ್ನೆ ರಾತ್ರಿಯಿಂದಾನೇ ಆ ಸುದ್ದಿಗಳು ಬರ್ತಾ ಇದ್ದಾವೆ. ಆ ಬದಲಾವಣೆಗಳದೊಂದು ಪ್ರಯತ್ನ ಆಗ್ಬಿಡ್ಲಿ ಅಂತ ಯಾರು ನಿರೀಕ್ಷೆ ಮಾಡದೇ ಇರೋದು. ಅಲ್ಲ, ಇರಬಹುದು, ಹೇಳಕ್ಕಾಗಲ್ಲ. ಮತ್ತೆ ವ್ಯತ್ಯಾಸಗಳಾಗೋ ಸಾಧ್ಯತೆಗಳು ಬಹಳಷ್ಟಿದೆ. ಯಾವ ಬದಲಾವಣೆಯ ಬಗ್ಗೆ ತಾವು ಮಾತಾಡ್ತಾ ಇದ್ದೀರಿ ಅನ್ನೋದನ್ನ ರಾಜ್ಯದ ಜನ ನೋಡ್ತಾ ಇದ್ದಾರೆ ಸರ್. AIDMK DMK ಸೇರ್ಕೊಂಡು ಮಾತುಕತೆ ತಾನೆ. ಬದಲಾವಣೆ ಏನಕ್ಕೆ ಬಂತು? ಹೌದು. ಅದಕ್ಕೆ ನಾವು ಅದೇ ಎಕ್ಸ್ಪೆಕ್ಟ್ ಅದನ್ನ ನಾನು ಈಗ ಹೇಳೋ ಸಕಾಲ ಅಲ್ಲ. ಇದು ನಾಳೆ ಅದು ನಾಡಿನ ಜನತೆಗೆ ಗೊತ್ತಾಗುತ್ತೆ ಏನಾಗಿದೆ ಏನಾಗುತ್ತೆ ಅನ್ನೋದು. ಹಾಗಾಗಿ ಈಗ ನನಗೆ ಹೇಳೋ ರೈಟ್ಸ್ ನನಗಿಲ್ಲ. ಅಲ್ಲ, ಹಂಗಿದ್ರೆ DMK AIDMK ಮತ್ತು ಉಳಿದ ಸಣ್ಣ ಪುಟ್ಟ ಪಕ್ಷಗಳ ಮಾತುಕತೆ ನಡೆಸ್ಕೊಂಡು ನೀವು ಫೈನಲ್ ಡಿಸಿಷನ್ ತಗೊಳ್ಳಿ ಅಂತ ಟೈಮ್ ಕೊಡ್ತಾ ಇದ್ದಾರೆ ರಾಜ್ಯಪಾಲರು. ಅದಕ್ಕೆ ವಿಜಯ್ ಅವ್ರನ್ನ ಆಹ್ವಾನಿಸ್ತಾ ಇಲ್ವಾ ಸರ್ಕಾರ ರಚನೆ ಮಾಡೋದಕ್ಕೆ? ಅಲ್ಲಲ್ಲ, ಆ ಥರ ಇಲ್ಲ. ಅವರಿಗೆ 2 ಸಲ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ, 36 ಗಂಟೆ ಕಾಲಾವಕಾಶನೂ ಕೊಟ್ಟಿದ್ದಾರೆ, ನಡೀತಾ ಇದೆ.
ಅದು ಏನು ಬೇಕಾದ್ರೂ ಆಗ್ಬೋದು. ಈಗ 7 ಗಂಟೆಗೆ ಪಾಂಡಿಚೇರಿಯಲ್ಲಿ ಅಣ್ಣಾ DMK ಶಾಸಕಾಂಗ ಪಕ್ಷದ ಸಭೆ ಎಲ್ಲ ಮುಖಂಡರುಗಳು ನಾಯಕರುಗಳ ನೇತೃತ್ವದಲ್ಲಿ ನಡೀತಾ ಇದೆ. ಅದೇ ರೀತಿಯಲ್ಲಿ ಅರಿವಾಲಯಂನಲ್ಲಿ ಸ್ಟಾಲಿನ್ ಅವರ ಅಧ್ಯಕ್ಷತೆಯಲ್ಲಿ DMK ಪಕ್ಷದ ಶಾಸಕಾಂಗ ಸಭೆ ಮತ್ತು ಮುಖಂಡರುಗಳ ಸಭೆಯೂ ನಡೀತಾ ಇದೆ. ಎಲ್ಲ ರೀತಿಯಲ್ಲೂ ಅದೇ ರೀತಿಯಲ್ಲಿ ವಿಜಯ್ ಅವರ ಪಕ್ಷದ ಕಾರ್ಯಕಾರಿ ಸಮಿತಿ ಸಭೆ, ಶಾಸಕಾಂಗ ಸಭೆ ನಡೀತಾ ಇದೆ. ಹಾಗಾಗಿ ನಾಳೆ ತನಕ ಯಾವುದನ್ನು ಸಂಪತ್ ಅವರೇ, ಸ್ಟಾಲಿನ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಇಂಥದ್ದೊಂದು ಕಾನ್ಸ್ಟಿಟ್ಯೂಷನಲ್ ಕ್ರೈಸಿಸ್ ನಾನು ಕ್ರಿಯೇಟ್ ಮಾಡೋದಿಲ್ಲ, ಅವರು ಸರ್ಕಾರ ರಚನೆ ಮಾಡ್ಕೊಳ್ಳಿ, 6 ತಿಂಗಳ ಸರ್ಕಾರ ಹೆಂಗೆ ನಡೆಯುತ್ತೆ ನೋಡಿಕೊಂಡು ವಿರೋಧ ಪಕ್ಷದಲ್ಲಿ ಇರೋಣ, ಆಮೇಲೆ ಮುಂದಿನ ನಿರ್ಧಾರ ತಗೊಳ್ಳೋಣ ಅಂತ ಸ್ಟಾಲಿನ್ ಸ್ಪಷ್ಟವಾಗಿ ಹೇಳಿದ್ದಾರೆ ಅಂತ ನಮಗೆ ಸುದ್ದಿ ಬಂತು. ಆ ಸುದ್ದಿ ಹೇಳಿದ್ದೀವಿ ನಾವು 5 ಗಂಟೆಗೆ. ಅಲ್ಲ, ಹೌದು ಹೇಳಿದ್ದಾರೆ, ಆದರೆ ಆಗ್ಬೇಕಲ್ಲ, ಬೇರೆ ಬೇರೆ ಪರಿಣಾಮಗಳು ಎದುರಿಸ್ಬೇಕಾಗುತ್ತೆ. ಖಂಡಿತವಾಗ್ಲೂ ವ್ಯತ್ಯಾಸಗಳಾಗ್ತವೆ, ಅದರಲ್ಲೇನು ಡೌಟ್ ಇಲ್ಲ. ಎಸ್ ಪ್ರಶಾಂತ್, ನಾವು ಇಂಟರ್ವ್ಯೂ ನಿರೀಕ್ಷೆಗೆ ಆಗಬೇಕು ಮೀರಿದ ವ್ಯತ್ಯಾಸಗಳು ನಾಳೆ ಆಗುತ್ತೆ ತಮಿಳುನಾಡು ರಾಜಕಾರಣದಲ್ಲಿ. ಅಲ್ಲ ಅಜಿತ್, ನನ್ಗೆ ಅರ್ಥ ಆಗದೆ ಇರೋದು, ಕಾಂಗ್ರೆಸ್ ಪಕ್ಷಕ್ಕೆ ಚೆನ್ನಾಗಿ ಗೊತ್ತಿದೆ ಯಾವುದೇ ಕೇಂದ್ರ ಸರ್ಕಾರ ರಾಜ್ಯಪಾಲರನ್ನ ಹೆಂಗೆ ಉಪಯೋಗವೋ ದುರುಪಯೋಗವನ್ನು ಪಡಿಸ್ಕೊಳ್ಳುತ್ತೆ ಅಂತ. 2 ದಿನದಿಂದ ಕಾಂಗ್ರೆಸ್ ಪಕ್ಷ ತನ್ನ 5 ಶಾಸಕರ ಬೆಂಬಲದ ಪತ್ರ ಬಿಟ್ಟು ಇಂಡಿಯಾ ಒಕ್ಕೂಟದ ಅಲೈನ್ಸ್ ಇದಾರಲ್ರಿ, CPI CPM 4 ಶಾಸಕರ ಅಲ್ವಾ, ಮಾತಾಡಿ ಕಾಂಗ್ರೆಸ್ನ ಮಿತ್ರ ಪಕ್ಷ ಅದು. ಆ ಬೆಂಬಲದ ಪತ್ರವನ್ನು ಕೊಟ್ಟು ಯಾಕೆ ಸರ್ಕಾರ ರಚನೆಯ ಹಕ್ಕನ್ನು ಮಂಡಿಸೋಲ್ಲ, ನನಗೆ ಇಲ್ಲಿವರೆಗೆ ಅರ್ಥ ಆಗಿಲ್ಲ. ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡೋದು ದಟ್ಸ್ ಫೈನ್, ಪಾಲಿಟಿಕ್ಸ್ನಲ್ಲಿ ಅದು ನಡೀತಾನೆ ಇರುತ್ತೆ. ಬಟ್ ನಿಮ್ಗೆ ಗೊತ್ತಿದೆ ಬಿಜೆಪಿ ಒಂದು ಬ್ಯಾಕ್ ಡೋರ್ ಪ್ರಯತ್ನ ಮಾಡುತ್ತೆ ಅಂತ. ಹಾಗಿರುವಾಗ ನೀವ್ಯಾಕೆ ಪೊಲಿಟಿಕಲ್ ಪ್ರಯತ್ನ ಮಾಡ್ತಾ ಇಲ್ಲ, ನನಗೆ ಇಲ್ಲಿವರೆಗೆ ಅರ್ಥ ಆಗಲಿ. ಅಲ್ಲ, ಪ್ರೀಪೋಲ್ ಇದರಲ್ಲಿ ನನಗೆ ಪ್ರಶ್ನೆ, ನನಗೆ ಉಂಟಲ್ಲ, ನನಗೆ ನೀವು ಮಾತಾಡಿ. ಪೀಪಲ್ ಅಲೈನ್ಸ್ ಅವ್ರು ಯಾಕೆ ಬೇಗ ಹೋಗಲ್ಲ ಅಂತ ಹೇಳಿದ್ರೆ, ಈಗ 2 ಪಾರ್ಟೀಸ್ ಇದಲ್ಲ, VCK, CPI, CPM, PMK, ಪ್ರೀ ಪೋಲ್ ಅಲೈನ್ಸಲ್ಲಿ ಅವರು TVK ಒಟ್ಟಿಗೆ ಇರಲಿಲ್ಲ. ಐದರ್ ದೇ ಆರ್ ವಿತ್ DMK ಆರ್ ಅಣ್ಣಾ DMK. ಸೊ ಅವರು ಏನು ಗೊತ್ತಾ, ಒಂದು ಆಬ್ಲಿಗೇಷನ್ ನಾವು ಅವರೊಟ್ಟಿಗೆ ಕಾಂಗ್ರೆಸ್ಗೆ ಇಲ್ಲ ಅಂತ ಹೇಳಿದೆ. ಅದೇ ಕಾಂಗ್ರೆಸ್ ಆಬ್ಲಿಗೇಷನ್ ತಗೊಳ್ಳಿಲ್ಲ, ಅವರು ಇವ್ರು ತಗೊಳ್ತಾರೆ, ಅದು ಅವ್ರನ್ನೇ ಕಾಂಗ್ರೆಸ್ ಅವರವರ ಪಕ್ಷಕ್ಕೆ ಬಿಟ್ಟದ್ದು. ಅದು ಅವರವರ ಪಕ್ಷ, ಅವರವರ ಏನಾವುದು ಪಾಲಿಸಿಯಾ, ಎಥಿಕ್ಸಾ, ಪ್ರಿನ್ಸಿಪಲಾ ಅಥವಾ ಅಧಿಕಾರ ಹಂಚಿಕೊಳ್ಳುವ ಅದು ಅವರವರ ಪಕ್ಷಕ್ಕೆ ಬಿಟ್ಟದ್ದು. ಇಲ್ಲಿ ಕಾಂಗ್ರೆಸ್ ಒಪ್ಕೊಳ್ಳಿತು, ಯಾವ ಪಕ್ಷ ಕಾಂಗ್ರೆಸ್ ಅಂತ ಅದು ಕಾಂಗ್ರೆಸ್ ಅಂತ ಪ್ರತಿಯೊಬ್ಬರು ಅವರವರ ಇಚ್ಛೆದ ಪಕ್ಷ ಡಿಸಿಷನ್ ತೆಗೆದು ಉಂಟಲ್ಲ, ಅದರಲ್ಲಿ ಏನು 4-5 MLAಗಳು ಉಂಟು ಇದ್ದಾರೆ. ಯಾವುದೋ ಈಗ VCK ಮತ್ತು ಇವರೇನು ಗೊತ್ತಿಲ್ಲ, ಅವ್ರು VCK ಅವ್ರು ಹೇಳ್ತಾರೆ ಈಗ ಇವರಿಗೆ ಈಗ ನೀವು ಕೇಳಿ ತೋರಿಸ್ತಾ ಇದ್ರಲ್ಲಿ ನಾವು ಡಿಸೈಡ್ ಮಾಡ್ತಾ ಅವರಿಗೆ ನೀವು ಕರೀಲೇಬೇಕಂತ VCK ಹೇಳ್ಕೊಂಡು ಯಾರನ್ನು ವಿಜಯನನ್ನು ಕರೀಲೇಬೇಕಂತ ಅವರು VCK ಚೀಫ್ ತಿರುವಲ್ಲ ಯಾರು ಹೇಳ್ತೀರಾ, ಈ ಸೆಟ್ ಇಟ್ ರೈಟ್ ಡೌನ್, ಈ ಬರಕ್ಕಿಂತ ಮೊದಲು ಅದು ತೋರಿಸ್ತಾ ಇದ್ರು ಅವ್ರದ್ದು. ಸೊ ಕರೀಲೇಬೇಕಂತ ಹೇಳ್ತಾರೆ, ದಟ್ ಮೀನ್ಸ್ ಇದು ಇಂಡೈರೆಕ್ಟ್ಲಿ ದೇ ಆರ್ ಸಪೋರ್ಟಿಂಗ್ ದಿ ವಿಜಯನ್ CM. ಈಗ CPM ಅವ್ರು ಹೇಳ್ತಾರೆ ಗೊತ್ತಾ, ನಾಳೆ ಅವ್ರದ್ದು ನ್ಯಾಷನಲ್ ಲೆವೆಲ್ ಮೀಟಿಂಗ್ ಉಂಟು. ಆಕ್ಚುಲಿ ಆ ಮೀಟಿಂಗಲ್ಲಿ ಏನು ಡಿಸಿಷನ್ ತಗೊಳ್ತಾರೆ ಅದ್ರಲ್ಲಿ ತಗೊಳ್ಬೋದು ಅಂತ. ಸೊ ಆ ಡಿಸಿಷನ್ನಲ್ಲೇ ಮೋಸ್ಟ್ಲಿ ಅವ್ರ ಫೇವರ್ ಆಗಿ ಬರ್ಬೋದು. ಅಥವಾ ಮತ್ತೊಂದು ಇದರಲ್ಲಿ ಮೆಜಾರಿಟಿ ಬೇಕಂತಿಲ್ಲ, ಒಂದ್ಸಲ ಹೋದ ಕೂಡ ಕೆಲವು ಅಬ್ಸ್ಟೈನ್ ಮಾಡಿದ್ರು ಈ ಕ್ಯಾನ್ ರಿಟೈನ್ ದಿ ಗವರ್ಮೆಂಟ್. ತಗೊಳ್ತೀನಿ ಆಮೇಲೆ ವಿಧಾನಸಭೆಯಲ್ಲಿ ಪ್ರೂವ್ ಮಾಡ್ತೀನಿ ಅನ್ನೋದ್ರ ಅರ್ಥ AIADMK 30, 35, 40 ಜನ MLAಗಳು TVK ಜೊತೆಗೆ ಹೋಗ್ಬೇಕು ಅನ್ಕತ್ತಿದಾರಲ್ಲ, ಅವ್ರು ಅಬ್ಸ್ಟೈನ್ ಮಾಡ್ಕೊಂಡು. ಎಸ್ ಅನಿಲ್ ತಡ್ಕಲ್ ಅವರೇ, ಪ್ರಶಾಂತ್ ನಾಥ್ ಅವರ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ಬಯಸ್ತಾ ಇದ್ದೀನಿ ಸರ್. ಈಗ ಏನಾಗಿದೆ ಅಂತಂದರೆ, ಇಂಡಿಯಾ ಬ್ಲಾಕಲ್ಲಿ ಭಾಳಷ್ಟು ಪರ್ಮಿಟೇಷನ್ಸ್ ಆ್ಯಂಡ್ ಕಾಂಬಿನೇಷನಲ್ಲಿ ಕೆಲಸ ಮಾಡ್ತಾ ಇದೀವಿ ನಾವು. ಇಟ್ ಈಸ್ ನಾಟ್ ಓನ್ಲಿ ವಿತ್ ಒನ್ ಪರ್ಟಿಕ್ಯುಲರ್ ವಿಚಾರ. ಸ್ಪೆಸಿಫಿಕ್ ಆಗಿತ್ತು, ಇಂಡಿಯಾ ಬ್ಲಾಕಲ್ಲಿ CPI CPIM ನವರು ಇದ್ದಾರೆ, ಅಲ್ಲ 4 ಜನ MLAಗಳಿದ್ದಾರೆ. ಆ 4 ಜನ ನೀವು ಮಾತಾಡಿ ನೀವು ಕರ್ಕೊಂಡೋಗಿ TVK ಜೊತೆಗೆ ಹೋಗ್ಬಿಟ್ರೆ ಒಂದು ಕಾಂಗ್ರೆಸ್ನ ಲೀಡರ್ಶಿಪ್ ಎಸ್ಟಾಬ್ಲಿಷ್ ಆಗುತ್ತೆ ಸರ್, ಅಲ್ವಾ? ಈಗ ನಾವು ಹೇಳ್ತಿರೋದು ಇಷ್ಟೇ, ನಮ್ಮ ಒಂದು ಬೇಡಿಕೆ ಏನಿದೆಯಲ್ಲ, ವರ್ಡಿಕ್ಟ್ ಆಫ್ ದ ಸುಪ್ರೀಂ ಕೋರ್ಟ್ ಇನ್ ದ ಪಾಸ್ಟ್ ಏನಂತ ಇರೋದು, ಫ್ಲೋರ್ ಆಫ್ ದ ಹೌಸ್ ಒಳಗಡೆ MLAಸ್ಗಳು ಅವರ ನಾಯಕರನ್ನು ಒಂದು ನಿಮಿಷ ಅಲ್ಲೇ ನಡಿಬೇಕು. ಇಟ್ ಡಸ್ ನಾಟ್ ಮೀನ್ ದಟ್ ನಾನು ಗವರ್ನರ್ ಅಲ್ಲಿ ಹೋಗ್ಬಿಟ್ಟು ನಾನು ಏನಂತ ಹೇಳುತ್ತೆ ಅಂದ್ರೆ, ಐ ಆಮ್ ದ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ, ಪ್ಲೀಸ್ ಕಮ್ ಅಂಡ್ ಅಡ್ರೆಸ್ ದ ಚೇರ್, ನೀವು ಬನ್ನಿ. ಅವಾಗ ಹೇಳ್ತಾರೆ, ನೋಡ್ರಿ ನೀವು 108 ಬಂದಿದ್ದೀರಿ, ನೀವು ಫ್ಲೋರಲ್ಲಿ ಪ್ರೂವ್ ಮಾಡ್ತಾರೆ ಮೆಜಾರಿಟಿ. ಎಸ್, ಐ ಆಮ್ ಗೋಯಿಂಗ್ ಟು ಪ್ರೂವ್. ಇನ್ ಕೇಸ್ ಇಫ್ ಐ ಆಮ್ ನಾಟ್ ಗೋಯಿಂಗ್ ಟು ಪ್ರೂವ್, ಸ್ಟಿಲ್ ಸ್ಪೀಕರ್ ಕ್ಯಾನ್, ಗವರ್ನರ್ ಕ್ಯಾನ್ ಗಿವ್ ಅ ಚಾನ್ಸ್. ಏನಂತ ಒಂದು ನಿಮಿಷ ಸರ್, 2 ದಿನನೋ 3 ದಿನನೋ 4 ದಿನನೋ ಕೊಡ್ಬೋದು. ಅಕಸ್ಮಾತ್ ಅಲ್ಲೂ ಸಹ ಪ್ರೂವ್ ಮಾಡೋಕ್ಕಾಗಿಲ್ಲ ಅಂದರೆ, ದೆನ್ ದೇರ್ ಕ್ಯಾನ್ ಬಿ ಎ ಆಪ್ಷನ್ ಗಿವನ್ ಫಾರ್ DMK and ADMK, or it could be CPI, or it could be CPI, or it could be for single seat
ಭಾರತೀಯ ಜನತಾ ಪಾರ್ಟಿದು ಸಿಂಗಲ್ ಸೀಟ್ ಇದೆಯಲ್ಲ, ಒಂದೇ ಒಂದು ಸೀಟು ಅವ್ರಿಗೂ ಸಹ ಆಪ್ಷನ್ ಕೊಡ್ಬೋದು. ಪ್ರಜಾಪ್ರಭುತ್ವ ಬಯಲಾಟ ಆಗೋಗ್ಬಿಡುತ್ತೆ. ಅಲ್ಲ, ಒಂದ್ ನಿಮಿಷ ಕೇಳಿ. ಅಲ್ಲಲ್ಲ ಕೇಳಿ ಸರ್, ಅಯ್ಯೋ ಪ್ರಜಾಪ್ರಭುತ್ವದ ಬಯಲಾಟ ಅಲ್ಲಲ್ಲ ಇಡೀ ದೇಶ ಬಯಲಾಟದಲ್ಲಿದೆ ಇವತ್ತು. ಇಡೀ ದೇಶ ಬಯಲಾಟದಲ್ಲಿದೆ. ಗೋವಾದಲ್ಲಿ ಏನಾಯ್ತು, ಮಣಿಪುರದಲ್ಲಿ ಏನಾಯ್ತು, ಮಹಾರಾಷ್ಟ್ರದಲ್ಲಿ ಏನಾಯ್ತು, ಬಯಲಾಟ ಮಹಾರಾಷ್ಟ್ರದಲ್ಲಾಗಿದೆ, ಬಯಲಾಟ ಕರ್ನಾಟಕದಲ್ಲಾಗಿದೆ, ಬಯಲಾಟ ಮಣಿಪುರದಲ್ಲಾಗಿದೆ, ಬಯಲಾಟ ಗೋವಾದಲ್ಲಾಗಿದೆ, ಬಯಲಾಟ ಇಡೀ ದೇಶದಲ್ಲಾಗ್ತಾ ಇದೆ. ನಾನು ಹೇಳ್ತಿರೋದು ಇಷ್ಟೇ, ಸಂವಿಧಾನದಿಂದ ಏನು ಅವರು ಒಂದು ಆಣೆ ಮಾಡಿ ನಾನೊಬ್ಬ ಗವರ್ನರ್ ಆಗ್ತೀನಿ ಅಂತ ಹೇಳ್ತಾರೋ ಆ ಪಕ್ಷಕ್ಕೆ, ಆ ಪರ್ಟಿಕ್ಯುಲರ್ ಪೋಸ್ಟಿಗೆ ಅವರು ಬೆಲೆ ಕೊಡುವಂಥದ್ದನ್ನ ಕೆಲಸ ಗವರ್ನರ್ ಮಾಡಬೇಕು. ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಗೆ ಗವರ್ನರ್ ಸರ್ಕಾರ ರಚಿಸುವುದಕ್ಕೆ ಆಹ್ವಾನ ಕೊಡಬೇಕಾಗಿರೋದು ಸಂವಿಧಾನಾತ್ಮಕ ಕರ್ತವ್ಯ ಅಂತ. ಒಂದ್ ನಿಮಿಷ, ಫಾರ್ ಯುವರ್ ಕೈಂಡೆಸ್ಟ್ ಇನ್ಫಾರ್ಮೇಶನ್, ಸಂವಿಧಾನಿಕವಾಗಿ ಅಂತ ಯಾಕೆ ಹೇಳ್ತೀನಿ ಅಂತ ಒಂದ್ ನಿಮಿಷ, ಹಿ ಇಸ್ ನಾಟ್ ಅ ಪೊಲಿಟಿಕಲ್ ರೆಪ್ರೆಸೆಂಟೇಟಿವ್. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಯಾರು ಇರ್ತಾರೋ ಅವ್ರಿಗೆ ಮೊದಲು ಆಹ್ವಾನ ಕೊಡಬೇಕು. ಆಹ್ವಾನ ಅವ್ರು ಬಂದು ಕೇಳಿದಾಗ ಆಹ್ವಾನ ಕೊಡ್ಲೇಬೇಕು. ಹಂಗಿದ್ರೆ ಯಡಿಯೂರಪ್ಪನವ್ರು ವಜುಭಾಯಿ ವಾಲಾ ಕೊಟ್ಟಿದ್ದೇನು ಕರೆಕ್ಟ್ ಇದೆ. ಐ ಆಮ್ ನಾಟ್ ಟೆಲ್ಲಿಂಗ್ ನೋ, ಬಟ್ ಒಂದ್ ನಿಮಿಷ ಕೇಳಿ ಹೇಳ್ತೀನಿ. ಐ ಆಮ್ ಗೋಯಿಂಗ್ ಟು ಗಿವ್ ಯು ದಿ ಜಸ್ಟಿಫಿಕೇಶನ್. ಯಾಕೆ ಅಷ್ಟು ಓಡೋಗ್ತೀರಿ ಹೇಳ್ತೀನಿ. ನಂಗೆ ಟೈಮ್ ಓಡ್ತಾ ಅಲ್ಲ, ನಾನು ಅದನ್ನೇ ಹೇಳೋದು. ಅಲ್ಲಲ್ಲ, ನಾನು ಹೇಳ್ತಿರೋದು ಇಷ್ಟೇ. ನಾನು ಈಗ ಫಾರ್ ಎಕ್ಸಾಂಪಲ್ ನಿನ್ನೆ ಮರುಮತದಾನ ಆಯ್ತು. ಸ್ಪೀಕರ್ ಈ ಬಿಹೇವ್ ವೆರಿ ಜೆಂಟಲಿ ಹೋಗಿ ಯಾರಿಗೆ ಇವ್ರನ್ನ ಇದು ಮಾಡಿಸಿದ್ರು, ಶಪಥ ಮಾಡಿಸಿದ್ರು MLA. ಯಾಕೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಆ ಕಡೆ ಪ್ರೆಸ್ ಮೀಟ್ ಮಾಡ್ತಾ ಇದ್ದಾರೆ. ಒಂದ್ ನಿಮಿಷ, ಸಂಬಂಧ ಇರೋ ವಿಚಾರಗಳಲ್ಲ, ನೀವು ಲೂಟಿ ಮಾಡ್ತಾ ಇದ್ದೀರಿ ದೇಶನ. ಭಾರತೀಯ ಜನತಾ ಪಾರ್ಟಿ ಎಲೆಕ್ಷನ್ ಕಮಿಷನ್ ಇಟ್ಕೊಂಡು, CBI ಇಟ್ಕೊಂಡು, ಇನ್ಕಮ್ ಟ್ಯಾಕ್ಸ್ ಇಟ್ಕೊಂಡು ದೇಶವನ್ನು ಲೂಟಿ ಮಾಡ್ತಾ ಇದ್ದಾರೆ. ಯಾಕೆ ಈ ಕೆಲಸ ಇವರು ಕಿಚ್ಚಾಡ್ತಿದ್ದಾರೆ ಅಂತ ಹೇಳಿದ್ರೆ, ಒಬ್ಬ ಗವರ್ನರ್ ಹೇಗೆ ಬಿಹೇವ್ ಮಾಡಬಾರ್ದು ಅನ್ನೋದಕ್ಕೆ ಇವರೇ ಕೊಟ್ಟ ಎಕ್ಸಾಂಪಲ್ಗಳು. ಬೊಮ್ಮಾಯಿ ಕೇಸು, ಒಂದ್ ನಿಮಿಷ ಸರ್, ಬೊಮ್ಮಾಯಿ ಕೇಸು ಅದಾದ್ಮೇಲೆ ಇವ್ರು ಜಗದಂಬಿಕಾ ಪಾಲಲ್ಲಿ ಹೇಳಿದ್ರು. ಜಗದಂಬಿಕಾ ಪಾಲ್ ಕೇಸ್ ಒಳಗಡೆ ಇವ್ರಿಗೆ ಕಲ್ಯಾಣ್ ಸಿಂಗ್ ಅವ್ರಿಗೆ ಬಹುಮತ ಇತ್ತು. ಇವ್ರು ವಜಾ ಮಾಡ್ತಿದ್ದಂಗೆ, ರಮೇಶ್ ಬಂಡಾರಿ ವಜಾ ಮಾಡ್ತಿದ್ದಂಗೆ ಹೈಕೋರ್ಟ್ ಡಿಸೈಡ್ ಮಾಡ್ತು. ಅದಾದ್ಮೇಲೆ ನೆಕ್ಸ್ಟ್ ಹೇಳಿದ್ರು ಯಾವುದು, ರಾಮೇಶ್ವರ ಪ್ರಸಾದ್ ಕೇಸಲ್ಲೂ ಅಷ್ಟೇ ನಮ್ಗೆ ಶಿವಸೇನಾ ಗೌರ್ಮೆಂಟ್ಗೆ ಮೆಜಾರಿಟಿ ಇತ್ತು. ಇವರ 2006ರಲ್ಲಿ ಇವರ ಗವರ್ನರ್ ಕಿತ್ತಾಕಿದ್ದು. ಯಾವ ರೀತಿ ಗವರ್ನರ್ಗಳು ಇರಬಾರ್ದು ಅನ್ನೋದನ್ನ ಕಾಂಗ್ರೆಸ್ ಹೇಳ್ತಾ ಇದ್ದಿದ್ದು. ಅದಾದ್ಮೇಲೆ ಗುಜರಾತ್ ಅಲ್ಲಿ 2017 ಸೇರಿದರೆ ಒಂದು ಸರಿಯಾಗುವುದಿಲ್ಲ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಅಂಡ್ ಸೆಂಟರ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.